ಇರ್ತಾರೋ ಏನೋ ಗೊತ್ತಿಲ್ಲ, ಆದರೆ ಮುಖ ತೋರಿಸುತ್ತೆ ಅವ್ರ ಹಾವಭಾವದಲ್ಲಿ, ಅವ್ರ ಭಾವನೆಯಲ್ಲಿ, ಅವ್ರ ನಡೆ ನುಡಿಯಲ್ಲಿ ತೋರಿಸ್ಬಿಡುತ್ತೆ ಅವ್ರು ಹೇಗಿದ್ದಾರೆ ಅಂತ. ಇದಕ್ಕೆ ಒಂದು ಉದಾಹರಣೆಯಾಗಿ ಇದೇ ಗುರುಚರಿತ್ರೆಯಲ್ಲೇ ಬೆಳಿಗ್ಗೆ ಓದಿದೆ. ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳಿರಲ್ಲ, ಒಂದು ಮಗು ಆಗುತ್ತೆ. ಅಣ್ಣ ಹೇಳ್ಬೋದಣ್ಣ? ಹೇಳ್ಬಿಡಿ, ಹೇಳಿ, ಪೂರ್ತಿ ಮಾಡಿ. ಒಂದು ಮಗು ಆಗುತ್ತೆ, ತುಂಬ ಪೂಜೆ ಮಾಡಿ ಮಗುನ ಪಡೆದಿರ್ತಾರೆ. ಆ ಮಗು ಮಾತೇ ಆಡಲ್ಲ. ಮಗು ಹುಟ್ಟಿದ್ರೆ ಎಲ್ಲರೂ ಅಳುತ್ತಲ್ವ, ಮಗು ಹುಟ್ತಾನೆ ಅದು ಓಮ್ ಅಂತು ಅಷ್ಟೇ. ಓಮ್ ಅಂದಿದ್ದ ಮಗು ಮತ್ತೆ ಮಾತಾಡಲಿಲ್ಲ. ಹಿಂಗೆ 7 ವರ್ಷ ಆಗೋಯ್ತು. ಅವರು ಬ್ರಾಹ್ಮಣರಲ್ವ, ಮುಂಜಿ ಮಾಡಬೇಕು. ಮುಂಜಿ ಮಾಡೋಕ್ಕೆ ದುಡ್ಡು ಇರಬೇಕಲ್ಲ, ಅದೆಷ್ಟು ದಾನ ಧರ್ಮ ಏನಾದ್ರು ಕೊಡಬೇಕು ಅವ್ರ ಸಂಪ್ರದಾಯದಲ್ಲಿ. ಸರಿ ಅಂತ ಏನು ಮಾಡೋಂತ ತಂದೆ ತಾಯಿ ಮಾತಾಡ್ಕೊತಾ ಇದ್ರು. ಅವಾಗ ಆ ಹುಡುಗ ಕೇಳಿಸ್ಕೊಂತು, ಆದರೆ ಅವ್ನು ಮಾತಾಡಲಿಲ್ಲ. ಅಲ್ಲೊಂದು ಕಬ್ಬಿಣದ ಆರೆ ಬಿದ್ದಿತ್ತು ಇಷ್ಟುತ್ತ. ಅದನ್ನು ನೋಡ್ತಿ ಹಿಂಗೆ ನೋಡ್ತಾನೆ. ಅದು ಅಕ್ಕ ನನ್ನ ಪರ್ಸ್ ಇಲ್ಲ ಇಲ್ಲ ಖರ್ಚು ಕಬ್ಬಿಣದ ಆರೆ ನೋಡಿದಾಗ ಅದು ಚಿನ್ನದ್ದಾಗುತ್ತೆ. ಅದನ್ನು ತಂದೆ ತಾಯಿ ತಗೊತಾರೆ. ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಈ ಮಗುಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ. ಒಂದಿನ ನಾವು ಮಗು ಜೊತೆ ಅವ್ರು ಮಾತಾಡಲಿಲ್ಲ, ಒಂದು ಆಟ ಆಡಲಿಲ್ಲ, ಒಂದು ಪಾಠ ಏನೂ ಇಲ್ಲ. ಮಗು ಸುಮ್ಮನೆ ಇದೆ. ಅವ್ರು ಕೊಟ್ಟರೆ ಊಟ ಮಾಡೋದಷ್ಟೇ ಅದು. ಸರಿ, ಎಲ್ಲಾರನ್ನೂ ಕರೀತಾರೆ, ಸುತ್ತಮುತ್ತಲು ಇರೋರ್ನೆಲ್ಲ ಈ ಥರ ಮುಂಜಿ ಮಾಡ್ತಾಯಿದ್ದೀವಿ ಅಂತ. ಅವರೆಲ್ಲ ನಗ್ತಾರೆ. ಈ ಮೂಗನ್ಗೆ ಎಂತ ಮುಂಜಿ ಮಾಡ್ತಾರೆ ಇವರು, ಇವನು ಮಾತೇ ಬರೋಲ್ಲ. ಗಾಯತ್ರಿ ಉಪದೇಶ ಏನಾರು ಕೊಡ್ತಾರೆ ಅವ್ರಲ್ಲಿ, ಏನು ಮಾಡ್ತಾರೆ ಇವರು ಅಂತ ಎಲ್ಲ ನಗೋರಂತೆ. ಸರಿ, ಆ ದಿನ ಬಂತು. ಎಲ್ಲ ಕಾರ್ಯಕ್ರಮ ಆದಮೇಲೆ ಕೊನೆಗೆ ಭಿಕ್ಷೆ ತೊಗೊಬೇಕು ಹುಡುಗ. ಅವಾಗ ಅವ್ರ ತಾಯಿ, ನೀನು ಎಲ್ಲರ ಮನೆಯಲ್ಲೂ ಭಿಕ್ಷೆ ಊರ ಮನೆ ಭಿಕ್ಷೆ ತಗೊಂಬಪ್ಪ, ನಿಂದಿದೆ ಜೀವನ ಮುಂದೆ ಚೆನ್ನಾಗಾಗಲಿ ಅಂತ ಹೇಳಿ. ಅಮ್ಮ ಇದೇ ಮಾತು ಅಂತ ಹೇಳ್ಬಿಟ್ಟ ಹುಡುಗ. ಅವಾಗ ಮಾತಾಡ್ಬಿಟ್ಟ ಹೋದ. ಗಾಯತ್ರಿ ಮಂತ್ರ ಒಂದೇ ಸಮ ಪಠನೆ ಮಾಡೋನೆ. ಎಲ್ಲ ಮಂತ್ರಗಳು ಹೇಳಕ್ಕೆ ಶುರು ಮಾಡ್ದ. ಹೇಳಿದಾಗಮ್ಮ ನಿನ್ನ ಮಾತು ನಾನು ನೆರವೇರಿಸ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ಒಂದು 2-3 ತಿಂಗಳಾದಮೇಲೆ, ಅಮ್ಮ ನನಗೆ ಸಾಕು, ನಾನು ಸನ್ಯಾಸಿ ದೀಕ್ಷೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಆವಾಗ ತಂದೆ ತಾಯಿಗೆ ದುಃಖ ಆಗುತ್ತೆ, ಹೆಂಗೆ ಕಳಿಸೋದು ಅವನು ಅಂತ. ನೋಡ್ರಿ, ಅಷ್ಟು ಚಿಕ್ಕ ಹುಡುಗ ತಾಯಿಗೆ ಮಂತ್ರೋಪದೇಶ ಕೊಟ್ಟವನೇ, ಜ್ಞಾನ ಕೊಟ್ಟವನೇ. ನಾನು ಯಾರು, ನೀನು ಯಾರು, ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆನೇ ಇರಲ್ಲ. ಅಪ್ಪ ಅಮ್ಮ ಯಾರು ಅಂದರೆ ಅವ್ರು ತೋರಿಸ್ತೀವಿ, ಇಂಥವ್ರ ಮನೆಯವರು, ನಾವು ಇಂಥವ್ರು, ನಾನು ಹಿಂಗೆ ಓದಿದ್ದೀನಿ, ಇದೇ ನಮಗೆ ಗೊತ್ತಿರೋದು. ಬಟ್ ಆ ಹುಡುಗ ಹೇಳ್ದ, ನೀನು ಯಾರು, ನಾನು ಯಾರು, ತಂದೆ ತಾಯಿ ಯಾರು ಎಲ್ಲ ತಿಳುವಳಿಕೆ ಕೊಟ್ಟ ಮೇಲೆ ಆಯ್ತಪ್ಪ ನೀನು ಜ್ಞಾನಿ, ಹೋಗ್ಬಿಟ್ಪ ಅಂತ ಹೇಳ್ತಾರೆ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಅಣ್ಣ ಅವ್ರು ಹೇಳಿ. ಧನ್ಯವಾದಗಳು ಶ್ರೀಮತಿ ಮಂಗಳಗೌರಮ್ಮ ಅವರಿಗೆ. बोलिए श्री सत्यनाम कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ಹೊಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗೆ ಹೊಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಗೆ ಮನೆಯಲ್ಲಿ ಹೊಂದಿಸುತ್ತಾ ಸತ್ಸಂಗ ಕಾರ್ಯಗಳು ಮಾಡೋಣ. ವಿಷಯ ವಿವೇಕದಿಂದ ಮನಸ್ಸಿನ ಅಲೆಗಳನ್ನು ಗೆಲ್ಲಿ. ವಿವೇಕ ಅಂದರೆ ಜ್ಞಾನ.
ಜ್ಞಾನದ ಮೂಲಕ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಅಲೆಗಳು ಅವುಗಳನ್ನು ಗೆಲ್ಲಬಹುದು. ಅದರ ವಿಷಯ. ಈಗ ಮನಸ್ಸು ಬಗ್ಗೆ ಹೇಳಿದ್ರು. ಮನಸ್ಸನ್ನು ನಿಲ್ಲಿಸೋಕ್ಕಾಗೋದಿಲ್ಲ, ಖಂಡಿತ ಮನಸ್ಸನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ, ಕಷ್ಟ ಇದೆ. ಅಂದರೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಲ್ಲಿಸ್ಬೋದು. ಅದಕ್ಕೆ ಮನಸ್ಸಾಯರ್ ಮನಸಾ ಲಹರಿ ಬೂಡೆ ಬಹುತ್ ಅಚೇತ್ ಕಹೈ ಕಬೀರ್ ಸೆ ಬಾಂಚಿ ಹೈ ಜಾಕೆ ಹೃದಯ ವಿವೇಕ್. ಇವತ್ತು ಸಾಕಿ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಮನಸ್ಸು ಸಮುದ್ರ ಇದ್ದ ಹಾಗೆ. ಸಮುದ್ರಕ್ಕೆ ಹೋಲಿಸಿದ್ದಾರೆ, ವಿಶಾಲವಾದ ಸಮುದ್ರ. ನಮ್ಮ ಮನಸ್ಸು ಅಷ್ಟೇ. ಏನು ಇಷ್ಟು ಚಿಕ್ಕದಿದೆಯಾ ಮನಸ್ಸು? ಇಲ್ಲ ಇಷ್ಟು ದೊಡ್ಡದಿದೆಯಾ? ಅಳತೆನೇ ಹಾಕೋಕ್ಕಾಗಲ್ಲ. ಅಳತೆನೇ ಹಾಕಲ್ಲ. ಸಮುದ್ರನ ಅಳತೆನೇ ಹಾಕ್ತೀವ? ಇಲ್ಲ. ಅದಕ್ಕಿಂತ ವಿಶಾಲವಾದ ಮನಸ್ಸು. ಇದರಲ್ಲಿ ಅನೇಕ ಇಚ್ಛೆಗಳು, ಸಂಕಲ್ಪಗಳು. ಸಂಕಲ್ಪ ಅಂದರೆ ನಾವು ಅಂದ್ಕೊಳ್ಳೋದು, ನಮ್ಮ ಭಾವನೆಗಳೊಂದಿಗೆ ಸಂಕಲ್ಪ ಅಂದ್ಕೊಳ್ಳೋದು. ನನಗಿಂಥದ್ದು ಆಗಬೇಕಪ್ಪ ಅಂತೇಳಿ. ಇಲ್ಲಿ ಕಳೆದ 2 ವಾರದಲ್ಲಿ ಇಲ್ಲಿ ಒಂದು ಸತ್ಸಂಗ ನಡೆಸ್ಕೊಟ್ರು. ಅವರು ಜ್ಯೋತಿಷ್ಯದ ಬಗ್ಗೆ ಭಾಳಷ್ಟು ತಿಳಿಸಿದ್ರು ಅಲ್ವರಾ? ಜರಿ ಕೃಷ್ಣಪ್ಪನವರು. ಅವರ ಬಾಯಿಂದನೇ ಬಂತು. ಏನೇನು ವಿಚಾರ ಶಬ್ದಗಳು ಬಂತು ನೆನಪಿದೆಯಾ? ನಾನು ಬಂದು ಕುಳಿತಿದ್ದು ಸ್ವಲ್ಪ ಹೊತ್ತೆ, ನಾನು ಅಂತ ಹೇಳಬಾರ್ದು, ಆದರೂ ಗಮನಕ್ಕೆ ತರ್ತಾ ಇದ್ದೀನಿ ನಿಮಗೆ. ಸಂಕಲ್ಪ ಮಾಡ್ಕೊಳ್ಳಿ, ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ, ಎಲ್ಲ ಕೆಲಸಗಳು ಆಗುತ್ತೆ. ಅದು ಒಂದು ಪಾಯಿಂಟ್. ಅಲ್ಲೇನಮ್ಮ ಕಮಲಮ್ಮನವ್ರು ಇದ್ದರು, ಇನ್ನೂ ಇಬ್ಬರು ಮೂವರಿದ್ದರು. ನೀವಿರಲಿಲ್ಲ. ಆಮೇಲೆ ಅದೇ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಒಬ್ಬ ವ್ಯಕ್ತಿಗೆ ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಮದುವೆ ಆಗಲಿಲ್ಲ ಅಂತ ಹೇಳಿದ್ರು. ಅಲ್ಲೇನಮ್ಮ? ಹಾಂ, ಮದುವೆ ಆಗಲಿಲ್ಲ. ನೀವು ಇದ್ರಿ ಅಲ್ವಾ ಸರ್? ಹಾಂ, ಅವಾಗ ಏನು ಬಂತು ಅವ್ರ ಬಾಯಿಂದ? ಕರ್ಮ ಅಂತು. ಅವನು ಕರ್ಮ ಅಂದರು. ಹಾಂ, ಪ್ರಾರಬ್ಧ ಕರ್ಮ ಅಂದರು. ನೋಡಿ, ಈಗ ವಿಚಾರಕ್ಕೆ ಬರೋಣ. ನೋಡಿ, ಪ್ರಾರಬ್ಧ ಕರ್ಮವನ್ನು ಹೊರತುಪಡಿಸಿ ನಾವೇನೇ ಮಾಡಿದ್ರೂ ಸಹ ಏನು ಆಗೋದಿಲ್ಲ. ಅವೆಲ್ಲ ಅವನೊಂದು ಗುರುತಿಗೆ ಕೊಟ್ಟಿದ್ದಾರೆ. ಇದರಿಂದ ಅವನ ಮನಸ್ಸು ಸಮಾಧಾನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಅದೆಲ್ಲ ಏನಾಗುತ್ತೆ ಅಂದರೆ, ನಾವು ಮಾಡಿದ ಪೂಜೆ ಪುನಸ್ಕಾರಗಳೆಲ್ಲ ಮುಂದಿನ ಜನ್ಮಕ್ಕೆ ಫಲ ಕೊಡ್ತವೆ. ಅದೇ ದೈವ, ಈಶ್ವರಾನುಗ್ರಹ. ಇದಕ್ಕೆಲ್ಲ ನಾವು ಆಧಾರ ಸಮೇತ ಹೇಳೋದು. ಕರ್ಮ ಮಾಡಿದ್ರು ಹುಟ್ಟಬೇಕು ನಾವು. ಹೌದು, ಕರ್ಮ ಮಾಡಿದ್ರು ಖಂಡಿತ. ಜೀರೋ ಆದ್ರೆ ತಾನೇ ನಮಗೆ ಮುಕ್ತಿ. ಹೌದೌದು. ಆ ಜೀರೋ ಆಗಕ್ಕೆ ನಾವಿಲ್ಲಿ ಸತ್ಸಂಗಕ್ಕೆ ಬರಬೇಕು. ಜೀರೋ ಆಗೋಕೆ ಏನು ಮಾಡಬೇಕು? ಅದೇ ಹೇಳ್ತೀವಿ, ಅದೇ ವಿಚಾರ. ಫಸ್ಟ್ ಈಶ್ವರಾನುಗ್ರಹ ತಿಳ್ಕೊಳ್ಳೋಣ. ಈಶ್ವರಾನುಗ್ರಹ ಆಗಬೇಕು. ನೋಡಿ, ಇದು ಶಂಕರಾಚಾರ್ಯ ಬರೆದಿದ್ದು ವಿವೇಕ ಚೂಡಾಮಣಿ. ದೈವಾನುಗ್ರಹ ಅನ್ನೋದಕ್ಕೆ ದುರ್ಲಭಂ ತ್ರಯಮೇವ ವೈತದ್ದೇ ದೇವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ. ಏನು? ಮನುಷ್ಯತ್ವ, ಮೋಕ್ಷವನ್ನ ಪಡೆಯಬೇಕೆಂಬ ಅತಿ ಇಚ್ಛೆ, ಆ ದೊಡ್ಡ ಇಚ್ಛೆ ಯಾರೋ ಕೆಲವ್ರಿಗೆ ಮಾತ್ರ ಬರೋದು. ಅದು ಎಲ್ಲಿಂದ ಅಂದರೆ ಸತ್ಸಂಗದಲ್ಲಿ, ಸದ್ಗುರುಗಳ ಇಂಥ ಒಂದು ಸತ್ಸಂಗದ ಮೂಲಕ ಅದನ್ನು ತಿಳಿಬೇಕು. ಈಶ್ವರಾನುಗ್ರಹ ಎಂದು ವೇದಾಂತದಲ್ಲಿ ಹೇಳಿರುವುದನ್ನು ನೋಡಿ. ಎಲ್ಲಿಯೋ ದೂರದಲ್ಲಿ ಕುಳಿತ ಚಕ್ರವರ್ತಿಯೊಬ್ಬನು ತನಗೆ ಇಷ್ಟ ಬಂದವರ ಮೇಲೆ ಧಾರಾಳವಾಗಿ ಸುರಿಸುವ ಕೃಪಾದೃಷ್ಟಿ ಎಂದು ಅರ್ಥ ಮಾಡಬಾರದು. ಅಲ್ಲಿಗೆ ಈಶ್ವರಾನುಗ್ರಹ ಅಂದ್ರೇನು? ಮನುಷ್ಯನು ತನ್ನ ಜನ್ಮಗಳಲ್ಲಿ ನೋಡಿ, ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಸತ್ಕರ್ಮಗಳ ಪುಣ್ಯ ರಾಶಿಯೇ ಪರಮಾತ್ಮನ ಅನುಗ್ರಹ. ನೋಡಿ, ನಿಮ್ಮ ಪಾಯಿಂಟ್ ಉತ್ತರ ಏನೋ? ಪುಣ್ಯ ಕೆಲಸ, ಸತ್ಕರ್ಮಗಳು ಏನು ಮಾಡ್ತಾನೋ ಅದೇ ಅವನಿಗೆ ದೈವಾನುಗ್ರಹ, ಅದೇ ಅದೃಷ್ಟ. ಆ ರೀತಿ ಮಾಡಿದವರು ಈಗಿನ ವರ್ತಮಾನ ಜನ್ಮದಲ್ಲಿ ಶ್ರೀಮಂತರಾಗಿ ಹುಟ್ಟೋದೋ, ಒಳ್ಳೆ ಯೋಗದಲ್ಲಿ ಹುಟ್ಟೋದೋ ಏನೋ ಆಗ್ತದೆ. ಮತ್ತು ಈ ಗ್ರಹಗತಿಗಳೆಲ್ಲ ಮನುಷ್ಯನ ಸಮಾಧಾನಕ್ಕೋಸ್ಕರ ಮಾಡಿದ್ದಾರೆ. ಅದ್ರ ಹೆಸರ ಮೇಲೆ ಪೂಜೆ ಮಾಡಲಿ, ಪುನಸ್ಕಾರ ಮಾಡಲಿ, ಮುಂದಿನ ಜನ್ಮದಲ್ಲೇ ಅವನಿಗೆ ಸಿಗೋದು ರಿಸಲ್ಟು. ಈ ಜನ್ಮದಲ್ಲಿ ಸಿಗೋದು ಅಪರೂಪ. ಹಿಂದಿನ ಜನ್ಮದಲ್ಲಿ 99 ಭಾಗ ಮಾಡಿಬಿಟ್ಟಿರ್ತಾನೆ, ಇನ್ನೊಂದು ಭಾಗ ಉಳಿಸ್ಕೊಂಡಿರ್ತಾನೆ. ಅದನ್ನು ಈ ಜನ್ಮದಲ್ಲಿ ಮಾಡಿಬಿಡ್ತಾನೆ, ಅಲ್ಲಿಗೆ ಪೂರ್ತಿಯಾಗಿ ಈ ಜನ್ಮದಲ್ಲಿ ಸಿಗುತ್ತೆ.
ನೋಡಿ ಈ ಜನ್ಮದಲ್ಲೇ ಸಿಗುತ್ತೆ. ಏನು ಸಂಕಲ್ಪ ಮಾಡ್ಕೊಂಡು ಏನು ಮಾಡಿದ್ನೋ ಅದು ಲಾಭ ಈ ಜನ್ಮದಲ್ಲಿ ಸಿಗುತ್ತೆ. ಮುಂದೆ ಹಿಂದಿನ ಜನ್ಮದಲ್ಲಿ 99 ಭಾಗ ಮಾಡಿರ್ತಾನೆ, ಇನ್ನೊಂದು ಭಾಗ ಮಾಡಿರೋದಿಲ್ಲ, ಅದು ಈ ಜನ್ಮ ಸಿಗ್ತದೆ. ಆಗಲೇನು ನಾನು ಅಲ್ಲೋದೆ ಹಂಗಾಗೋಯ್ತಪ್ಪ. ಎಲ್ರೂ ಹೋಗ್ತಾರಪ್ಪ, ಎಲ್ರಿಗೂ ಆಗೋದಿಲ್ಲಮ್ಮ, ಅದೇ ವಿಶೇಷ. ಎಲ್ರಿಗೂ ಆಗೋದಿಲ್ಲ, ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ, ಆಗಲಿ 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 ಅಂತೇಳಿ, ಆಗಲಿ ಆಗಲಿ ಅಂತ. ನಮಗೂ ಅವ್ರಿಗಾಯ್ತು, ನಮ್ಗಾಗಲ್ವಾ, ಮಾಡ್ತಾನೆ ಇರ್ತಾರೆ. ಅದು ಈ ಜನ್ಮದಲ್ಲಿ ಅವನು ಪ್ರಾಪ್ತಿ ಇದ್ರೆ ಮಾತ್ರನೇ ದೊರಕೋದು, ಇಲ್ಲ ಅಂದರೆ ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ಸಹ ಆಗೋದಿಲ್ಲ. ಅವ್ರು ಹೇಳೋದು ಜನಿ ಕೃಷ್ಣಮೂರ್ತಿ ಅವರೇನು, ಮದುವೆ ಆಗಿಲ್ಲ ಅವನಿಗೆ 42 ವರ್ಷ ಆಯಿತು, ಬೇಕಾದಂಗೆ ಐತೆ, ಕೋಟ್ಯಾಧೀಶ್ವರ ಅಂತೆಲ್ಲ ಹೇಳಿದ್ರು, ಆದ್ರೂ ಮದುವೆ ಆಗಿಲ್ಲ, ಅವ್ನು ಪ್ರಾರಬ್ಧ ಕರ್ಮ ನೋಡಿ. ಹಾಂ, ಒಳ್ಳೆ ತಿಳುವಳಿಕೆ ಕೊಟ್ಟರು. ಜ್ಯೋತಿಷಿಗಳ ವಿಧವಾದ ಜ್ಯೋತಿಷಿಗಳು ಇದ್ದಾರೆ, ಸುಳ್ಳು ಹೇಳ್ತಾರೆ, ಎಚ್ಚರ ಇರಲಿ ಅಂತ. ಅದೊಂದು ತಿಳುವಳಿಕೆ ನಾವು ತೆಗೆದುಕೊಳ್ಬೇಕು, ತಗೊಳ್ಬಾರ್ದು ಅಂತ ಹೇಳಿಲ್ಲ. ಅದೇನೇನೋ ಹೇಳಿದ್ರು ನಾರಾಯಣ ಬಲಿ, ಅವೆಲ್ಲ ತಿಳುವಳಿಕೆಯಿಂದ ಮಾಡಬೇಕು. ಆದರೆ ಇಲ್ಲಿ ಈ ಸತ್ಸಂಗದಲ್ಲಿ ಏನು ಅಂದರೆ ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ನಮ್ಮದು, ಹೆಚ್ಚಿನ ತಿಳುವಳಿಕೆ ಅಂದರೆ ಜ್ಞಾನ. ಅದು ವ್ಯಾವಹಾರಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ. ಆದರೆ ಇಲ್ಲಿ ಆಧ್ಯಾತ್ಮ ಜ್ಞಾನ, ಆತ್ಮನ ಪರಿಚಯ ಮಾಡಿಕೊಡತಕ್ಕಂಥ ಜ್ಞಾನ. ಏನಕ್ಕೆ ಇದು ಪರಿಚಯ ಮಾಡಬೇಕು? ಈಗ ಹೇಳಿದ್ರಲ್ಲ, ಮೋಕ್ಷ ಅಂದರೆ ಬಿಡುಗಡೆ. ಸತ್ಕರ್ಮ ಮಾಡಿದ್ರು ಅವನು ಅದು ಅನುಭವಿಸೋಕ್ಕೆ ಹುಟ್ಟಲೇಬೇಕು, ದುಷ್ಕರ್ಮ ಮಾಡಿದ್ರೆ ಅದು ಅನುಭವಿಸೋಕ್ಕೆ ಅವನು ಹುಟ್ಟಲೇಬೇಕು. ಆ ಎರಡೂ ಕರ್ಮಗಳನ್ನು ಬಿಟ್ಟು ಆಧ್ಯಾತ್ಮಕ್ಕೆ, ಮುಕ್ತಿಗೆ ಸಂಬಂಧಪಟ್ಟ ಕರ್ಮ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡು, ಕೆಲಸ ಕಾರ್ಯಗಳನ್ನು ಮಾಡು. ನೋಡಿ, ಸಂಕಲ್ಪ ಅನ್ನೋದಕ್ಕೆ ಆ ವಿಚಾರ ಹೇಳಿದ್ವಿ. ಕಲ್ಪನೆ ನಾವು ಅಂದ್ಕೊಳ್ತೀವಿ, ಅದಾಗಬೇಕು ಇದಾಗಬೇಕು, ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಹೇಳ್ತಾನೆ ಇರ್ತವೆ, ನಿಲ್ಲದೇ ಇಲ್ಲ. ಅವ್ರು ಹೇಳೋದ್ರಲ್ಲ, ನಿಲ್ಲದಿಲ್ಲ. ಇದನ್ನು ಯಾವಾಗ ಮನುಷ್ಯನಿಗೆ ಬುದ್ಧಿ ಬಂದ್ಬಿಡ್ತೋ ಆಗಲಿಂದ ಅವನಿಗೆ ಸಂಕಲ್ಪ, ಇಚ್ಛೆಗಳು, ಕೋರಿಕೆಗಳು ಉತ್ಪತ್ತಿ ಆಗಿಬಿಡ್ತವೆ. ಸಾಯೋ ಕ್ಷಣದವರೆಗೂ ಉತ್ಪತ್ತಿ ಆಗ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಕಳೀತಾ ಇರ್ತವೆ. ಕಳೆದ ವಾರ ಸಂತರು ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಅಂತೇಳಿ ತೀರೋದ್ರು. ಅವರು ಸ್ವಲ್ಪ ದಿನ ಕೋಮಾದಲ್ಲಿದ್ದರು ಅಂತ ಹೇಳ್ತಾ ಇದ್ರು. ಅವಾಗ ಎಲ್ಲಿರ್ತಾನೆ, ಅವ್ರಿಗೆಲ್ಲಿ ಇದು ಅಂತ ಅಂದರು. ಕೇಳಿದ್ರು ಯಾವ ಸ್ಥಿತಿನಲ್ಲಿ ಇರ್ತಾನೆ ಅಂತ. ಯಾವ ಸ್ಥಿತಿನಲ್ಲಿ ಇರ್ತಾನೆ ಅಂದರೆ, ಯಾವಾಗ ಕೋಮಾಗೆ ಹೋಗೋದಕ್ಕೆ ಮೊದಲು ಯಾವುದನ್ನ ಚಿಂತೆ ಮಾಡ್ತಾ ಇರ್ತಾನೋ ಅದೇ ಸ್ಥಿತಿ. ಸ್ಟಾಪ್ ಅಲ್ಲಿ, ಸರಿನಮ್ಮ? ಆ ಸ್ಟಾಪ್, ಅಲ್ಲಿ ಸ್ಟಾಪ್ ಆಗೋಯ್ತು, ಫುಲ್ ಸ್ಟಾಪ್. ಕೋಮಾಗ ಹೋಗೋದಕ್ಕಿಂತ ಮುಂಚೆ ಅವನಿಗೆ ಪ್ರಾಣ ಇರುತ್ತೆ, ಪ್ರಾಣವಾಯು ಓಡಾಡ್ತಾ ಇರುತ್ತೆ, ಆದರೆ ಪ್ರಜ್ಞೆ ಇರಲ್ಲ. ಈ ಪ್ರಜ್ಞೆ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವಾಗ ಈ ಪ್ರಾಪಂಚಿಕ ಪ್ರಜ್ಞೆ ಇರೋದಿಲ್ವಾ, ಆಗ ಅವನು ಏನು ಮಾಡಿದ್ರು ಗೊತ್ತಾಗೋದಿಲ್ಲ, ಗಿಲ್ಲಿದ್ರು ಗೊತ್ತಾಗಿಲ್ಲ, ಗಿರಿದ್ರು ಗೊತ್ತಾಗಿಲ್ಲ, ಏನೂ ಗೊತ್ತಾಗೋದಿಲ್ಲ. ಆ ಸ್ಥಿತಿಗೆ ಹೋಗೋದಕ್ಕೆ ಮುಂಚೆ ಏನನ್ನ ಯೋಚನೆ ಮಾಡ್ತಾ ಇರ್ತಾನೋ ಮನಸ್ಸಿನಲ್ಲಿ, ಅದು ಅಲ್ಲಿಗೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಪ್ರಜ್ಞೆ ಬಂದರೆ ತಿರ್ಗಾ ಚಿಂತನೆ, ಮತ್ತೆ ಮನಸ್ಸಿನ ಅಲೆಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಒಳ್ಳೆ ಕ್ವಶನ್. ಪ್ರಜ್ಞೆ ಬಂದರೆ ತಿರ್ಗಾ ಉತ್ಪತ್ತಿ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ, ನೋಡಿ, ಭಾಳ ರಹಸ್ಯ. ಚೈತನ್ಯ ಒಬ್ಬನೇ ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಚೈತನ್ಯ ಒಬ್ಬನೇ, ಅವನು ಏಕಾಂಗಿಯಾಗಿ ಚಿಂತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಚೇತನದ ಶಕ್ತಿಯ ಜೊತೆಗೆ ನೋಡಿ, ಮನಸ್ಸಿದೆ, ಮಾತಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ, ಬುದ್ಧಿ ಇದೆ, ನಿರ್ಣಯ ಮಾಡ್ತಾ ಇದ್ದೀವಿ. ಆ ಕೋಮಾ ಸ್ಟೇಜ್ನಲ್ಲಿ ಏನಿರುತ್ತೆ? ಏನೂ ಇರೋದಿಲ್ಲ. ಮನುಷ್ಯನು ಚಿಂತನೆ ಮಾಡಬೇಕಾದ್ರೆ, ಆಲೋಚನೆ ಮಾಡಬೇಕಾದ್ರೆ ಅವನಿಗೆ ಮನಸ್ಸಿರಬೇಕು, ಬುದ್ಧಿ ಇರಬೇಕು. ಕೋಮಾ ಸ್ಟೇಜ್ ಅವನಿಗೆ ಮನಸ್ಸು ಇರಲ್ಲ, ಬುದ್ಧಿನೂ ಇರಲ್ಲ. ಹಾಗಾಗಿ ಚೇತನಾತ್ಮನು ಒಬ್ಬನೇ ಏಕಾಂಗಿಯಾಗಿ ಏನೂ ಚಿಂತನೆ ಮಾಡೋಕ್ಕಾಗೋದಿಲ್ಲ. ಯಾವಾಗ ಈ ಮನುಷ್ಯ ದೇಹದಲ್ಲಿ ಧಾರಣೆ ಮಾಡಿ ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಚತುಷ್ಪಾದಗಳು ಸೇರ್ಕೊಳ್ತೋ ಆಗ ಅವನು ಚಿಂತನೆ ಮಾಡ್ತಾನೆ, ನಿರ್ಣಯ ತೆಗೆದುಕೊಳ್ತಾನೆ. ಇದು ಸರಿ, ಇದು ತಪ್ಪು. ಎಲ್ಲ ನಿರ್ಣಯ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ,
ಎಲ್ಲ ನಿರ್ಣಯ ಆಗುತ್ತೆ ನೋಡಿ. ಅದೇ ಕಲ್ಪನೆಗಳು ಹೇಳ್ತಾ ಇರ್ತವೆ. ಓ ಇದು ಸರಿ ಇಲ್ಲ, ಇದು ಸರಿ ಇದೆ, ಗೊತ್ತಿಲ್ಲದ್ರೆ ಇನ್ನೊಬ್ರು ಕೇಳಿ ತಿಳ್ಕೊಳ್ಳೋಣ. ಅವೆಲ್ಲ ಮನಸ್ಸಿನಲ್ಲಿ ಉಂಟಾಗ್ತಾ ಇರ್ತವೆ. ಹೇಳಿದ್ರು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಆತನೇ ಯೋಚನೆ ಮಾಡಿ ಉತ್ತರವನ್ನು ಕಂಡುಕೊಳ್ತಾನೆ. ಕೇಳಿದ್ದನ್ನ ಆತನೇ ಉತ್ತರವನ್ನು ಕಂಡುಕೊಳ್ತಾನೆ. ಗೊತ್ತಾಗಲಿಲ್ಲ ಅಂದಾಗ ತಿಳುವಳಿಕೆ ಇರೋರ ಹತ್ರ ಬಂದು ತಿಳಿದುಕೊಳ್ತಾನೆ. ವಿದ್ಯಾರ್ಥಿ ಪಾಠ ಗೊತ್ತಾಗಲ್ಲ ಅಂದ್ರೆ ಯಾರ ಹತ್ರ ಹೋಗ್ತಾನೆ? ಮಾಸ್ಟರ್ ಹತ್ರ ಹೋಗ್ತಾನೆ. ಕೇಳಿ, ಇದು ಅರ್ಥ ಆಗಲಿಲ್ಲ ಸ್ವಾಮಿ ನನಗೆ ಹೇಳಿ ಅಂತ. ಹೀಗೆ ಆದ್ದರಿಂದ ಮನಸ್ಸಿನಲ್ಲಿ ನಿರಂತರವಾಗಿ ಅಲೆಗಳು, ಈ ಸಮುದ್ರದಲ್ಲಿ ಅಲೆಗಳು ಯಾವ ರೀತಿ ನಿಲ್ಲೋದೇ ಇಲ್ಲ. ರಾತ್ರಿ ಹೊತ್ತು ನಿಲ್ಲೋದಿಲ್ಲ ಸ್ವಾಮಿ ಅಲೆಗಳು, ನೋಡಿದ್ದೀರಾ? ನಿಲ್ಲೋದಿಲ್ಲ. ಹಾಗೆ ಅಲೆಗಳು ಸಂಕಲ್ಪ, ಇಚ್ಛೆ, ಕೋರಿಕೆ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಉಂಟಾಗ್ತಾನೆ ಇರುತ್ತೆ. ಅದರಿಂದ ಇದರ ನಡುವೆ ಮನಸ್ಸಿನಲ್ಲಿ ಬೀಚ್ ಮಧ್ಯದಲ್ಲಿ ಆಗಾಗ್ಗೆ ಬಯಕೆಗಳು ಉಂಟಾಗ್ತವೆ, ಕ್ರೋಧ ಉಂಟಾಗ್ತಿದೆ, ಲೋಭ ಉಂಟಾಗುತ್ತೆ, ಮೋಹ ಉಂಟಾಗುತ್ತೆ, ಈರ್ಷ, ಹರ್ಷ, ಶೋಕ. ಹರ್ಷ ಅಂದರೆ ಸುಖ, ಸಂತೋಷ. ಶೋಕ ಅಂದರೆ ದುಃಖ, ಭಯ. ನೋಡಿ, ಇವುಗಳ ಮಧ್ಯೆ ಇವು ಉಂಟಾಗ್ತವೆ. ಹಾಗಾಗಿನೇ ಮನಸ್ಸನ್ನು ಒಂದು ವಿಶಾಲ ಸಮುದ್ರಕ್ಕೆ ಹೋಲಿಸಿದ್ದಾರೆ. ಆ ವಿಶಾಲವಾದ ಸಮುದ್ರದಲ್ಲಿ ಉಂಟಾಗತಕ್ಕಂಥ ಅಲೆಗಳು, ಸಣ್ಣ ಅಲೆಗಳಿಂದ ಹಿಡಿದು ದೊಡ್ಡ ಅಲೆಗಳಿಗೋವರೆಗೂ ಹೋಲಿಸಿದ್ದಾರೆ. ದೊಡ್ಡ ಅಲೆಗಳು ಯಾವುದು ಅಂದರೆ ದ್ವೇಷ, ದೊಡ್ಡ ಅಲೆ. ನೋಡಿ, ಅದರಿಂದ ಏನೇನು ಆಗ್ಬಿಡುತ್ತೆ ಅಲ್ಲರ? ಕೊಲೆ, ಸುಲಿಗೆ, ಅತ್ಯಾಚಾರ ಇವೆಲ್ಲವೂ ಆಗ್ಬಿಡುತ್ತೆ. ನೋಡಿ, ಇವೆಲ್ಲವೂ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ನೀನು ನಿಲ್ಲಿಸಬೇಕಾದ್ರೆ ರಾಗದ್ವೇಷ, ಸುಖ ದುಃಖ, ದ್ವಂದ್ವಾತ್ಮಕ ಅಂದರೆ ಎರಡು, ಮಾಡಬೇಕೋ ಬೇಡವೋ, ಸಂಶಯ ಎಲ್ಲ ಮನಸ್ಸಿನಲ್ಲೇ ಉಂಟಾಗದು. ಮನಸ್ಸಿನಲ್ಲಿ ಚಿಂತನೆ ಮಾಡಿ ಬುದ್ಧಿ ಮೂಲಕ ನಿರ್ಣಯ ಮಾಡ್ಕೊಳ್ತಾನೆ. ಇದು ಸರಿ, ಇದು ತಪ್ಪು. ಇದು ಉಂಟಾಗ್ತಾ ಇರುತ್ತೆ. ಇದರಿಂದ ನೀವು ಈ ಅಲೆಗಳಿಂದ ಬಿಡುಗಡೆ ಆಗಬೇಕಾದ್ರೆ ಪರಮಾತ್ಮನ ಧ್ಯಾನ ಮಾಡಿ. ಯಾವುದು? ನಮ್ಮ ಸ್ವರೂಪದ ಧ್ಯಾನ. ಹೇಳ್ತಾರೆ ವಿವೇಕ ಅಂದರೆ ಜ್ಞಾನ. ಆ ಜ್ಞಾನದ ಮೂಲಕ ಪರಮಾತ್ಮನ ಯಾರು ಅನ್ನೋದು ತಿಳಿದು, ಪರಂ ಪ್ಲಸ್ ಆತ್ಮ, ಪರಮಾತ್ಮ. ಅದು ಯಾವುದು ಅಂದರೆ ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ, ನಿಮ್ಮೆಲ್ಲರ ಆತ್ಮ, ಸತ್ಯನಾಮ. ಹೆಸರು ಬೇರೆ ಬೇರೆ ಕೊಟ್ಟರು ಅಷ್ಟೇ. ಜೀವ, ಒಂದೊಂದು ಸಂಪ್ರದಾಯರು ಒಂದೊಂದು ಹೆಸರು ಕೊಟ್ಟರು ಅಷ್ಟೇ. ಎಲ್ಲ ಕಬೀರ್ ಸಂಪ್ರದಾಯದವರೇ. ಒಬ್ಬರು ಜೀವ ಅಂದರು, ಒಬ್ಬರು ಚೈತನ್ಯ ಅಂದರು, ಒಬ್ಬರು ಪಾರಕಿ ಅಂದರು, ಎಲ್ಲ ಸತ್ಯನಾಮ ಅಂತ ಹೇಳಿದ್ರು. ಸತ್ಯನಾಮ ಅಂದರೆ ಅದೇ ಎಲ್ಲ. ನೀರಿಗೆ ಹಲವಾರು ಥರ ಹೆಸರು, ಹಲವಾರು ಭಾಷೆಗಳಲ್ಲಿ ಹೆಸರಿಲ್ವೇ? ಪಾನಿ, ವಾಟರ್, ತಣ್ಣಿ ಇತ್ಯಾದಿ. ಹಂಗೆ ನಮ್ಮ ಸ್ವರೂಪಕ್ಕೆ ಅನೇಕ ಹೆಸರುಗಳು. ಅದಕ್ಕೆ ಹೇಳ್ತಾರೆ ಆ ಸ್ವರೂಪ ಸತ್ಯನ ಅಸತ್ಯನ ನೀವು ತಿಳಿಬೇಕು ಪ್ರಥಮ ಬಾರಿಗೆ. ಅದೇ ಜ್ಞಾನ. ಸತ್ಯ ಅಸತ್ಯ. ಪರಮಾತ್ಮನು ಅಂದರೆ ಯಾವಾಗೂ ಇರಬೇಕು, ಅದೇ ಸತ್ಯ, ನಿಜವಾದ ಸತ್ಯ. ಅಲ್ಲೇನೋ ಪವಾಡ ನಡೆಯಿಬಿಡ್ತು, ಅಲ್ಲಿ ಸತ್ಯ ಐತೆ, ಅದು ಸತ್ಯ ಅಲ್ಲ. ಪವಾಡ ನಡೀತು, ಅಲ್ಲಿ ಸತ್ಯ ಐತೆ, ಅದು ಸತ್ಯ ಅಲ್ಲ. ಯಾಕೆ? ಒಬ್ರಿಗೆ ನಡೆಯುತ್ತೆ, ಇನ್ನೊಬ್ರಿಗೆ ನಡೆಯಲ್ಲ. ಒಬ್ರಿಗೆ ಅನ್ಕೊಂಡಿದ್ದಾಗತ್ತೆ, ಇನ್ನೊಬ್ರಿಗೆ ಆಗೋದಿಲ್ಲ. ನೋಡಿ, ಅದು ಸತ್ಯ ಅಲ್ಲ. ಸತ್ಯ ಅಂದರೆ ಎಲ್ಲರಿಗೂ ಆಗಬೇಕು, ಎಲ್ರಿಗೂ ಸಿಗಬೇಕು, ಅದು ಸತ್ಯ. ಮತ್ತೆ ಸತ್ಯಕ್ಕೆ ನಾಶ ಇಲ್ಲ ಸ್ವಾಮಿ. ನೋಡಿ, ಅಲ್ಲಿ ನಾಶ ಆಗೋಯ್ತು, ಒಬ್ರಿಗಾಯ್ತು, ಒಬ್ರಿಲ್ಲ. ಪವಾಡದಲ್ಲಿ
ಒಬ್ರಿಗೆ ಒಂದು ಕಡೆ ಹೋದಾಗ ಕಾಯಿಲೆ ವಾಸಿ ಆಯಿತು, ಇನ್ನೊಬ್ರಿಗೆ ಅವ್ರು ನನಗಾಯ್ತು ನೀನು ಹೋಗು ಅಂದ್ರೆ ಅವ್ರಿಗೆ ಆಗಲಿಲ್ಲ. ಅದು ಸತ್ಯ ಅಲ್ಲ, ಅದು ಮಹಿಮೆ ಪವಾಡ ಅಷ್ಟೇ. ಹಾಗಾಗಬೇಕಾಗಿದ್ದ ಪಕ್ಷದಲ್ಲಿ ಎಲ್ಲರೂ ಸಹ ಇಚ್ಛೆ ಪಟ್ಟೆ ಹೋಗೋದು, ಎಲ್ರಿಗೂ ಅವ್ರವ್ರ ಇಚ್ಛೆ ಪೂರೈಸ್ಬೇಕಾಯ್ತು. ಕೆಲವರು ಮಕ್ಕಳು ಇಚ್ಛೆ ಪಟ್ಟು ಹೋಗ್ತಾರೆ, ಕೆಲವರು ಮದುವೆ ಇಚ್ಛೆ ಪಟ್ಟು ಹೋಗ್ತಾರೆ, ಕೆಲವರು ಮನೆ ಇಚ್ಛೆ ಪಟ್ಟು ಹೋಗ್ತಾರೆ. ಆಗುತ್ತಾ? ಇಲ್ಲ. ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು ನಿಮಗೆ, ಅಲ್ಲಿ ಇನ್ನೊಂದು ವಿಚಾರ ಹೇಳೋದು. ಅವತ್ತೊಂದು ದಿವಸ ಒಂದು ಹುಡುಗಿ ವಿದ್ಯಾಭ್ಯಾಸದಲ್ಲಿ ಕಡಿಮೆ, ಅವ್ರ ತಂದೆ ತಾಯಿಗಳಿಗೆ ಭಯ ಆಗೋಯ್ತಂತೆ. ಆವಾಗ ಇವರು ಯಾರೋ ಒಂದು ಉಪಾಯ ಹೇಳಿದ್ರು, ಇಂಥ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಳ್ಳಿ ಬನ್ನಿ ಅಂತ. ಪೂಜೆ ಪಾಸ್ ಆಗೋಯ್ತು ಅಂದರು. ಮನುಷ್ಯನ ಪ್ರಯತ್ನವಿಲ್ಲದೆ ಅವು ಸಾಧ್ಯ ಇಲ್ಲ. ಈಗಲೇ ಹೇಳಿ ದೈವಾನುಗ್ರಹ ಏನೋ ಅವ್ರು ಹಿಂದೆ ಮಾಡಿದ್ರು, ಪ್ರಯತ್ನ ಮಾಡಬೇಕು. ನಾವೆಲ್ಲ ಇಲ್ಲಿ ಮಗ್ದವ್ರಿದ್ದೀವಿ. ನೀವು ಕೆಲಸ ಏನು ಸ್ವಾಮಿ? ಟೈಲರ್ ಕೆಲಸ. ಬಟ್ಟೆ ಹಾಕ್ಬಿಟ್ಟು ಶರ್ಟ್ ಪೀಸ್ ಕಟ್ ಮಾಡಿಬಿಟ್ಟು ಆ ಬಟ್ಟೆ ಹಾಕ್ಬಿಟ್ಟು ಮಿಷಿನ್ ಮೇಲೆ ಕುತ್ಕೊಂಡ್ರೆ ಅಂಗಿ ಆಗುತ್ತಾ? ಹೊಲಿಬೇಕು ನೀವು ಅದನ್ನು, ಅಲವ್ರಾ? ಕಟ್ ಮಾಡಬೇಕು ನೀವು. ತಾನು ಒಂದು ಪೀಸ್ ತಂದುಕೊಟ್ರು, ಶರ್ಟ್ ಪೀಸು, ಹಂಗೆ ಇಟ್ಬಿಟ್ರೆ ನೀವು ಪ್ರೇಯರ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಯೋಚನೆ ಮಾಡಿ. ಮೆಜರ್ಮೆಂಟ್ ತೊಗೊಂಡಿರ್ತೀರಾ, ಕಟ್ ಮಾಡಿಬಿಟ್ಟು ಆ ಸೂಜಿಗೆ ದಾರ ಏರಿಸಿ ಕಾಲಿನಲ್ಲಿ ಪೆಡಲ್ ತುಣಿದು ಅದನ್ನ ಈ ಕಡೆ ಆ ಕಡೆ ಆಡಿಸ್ತೀರ. ಅವಾಗೇ ಒಂದು ಶರ್ಟ್ ನಿಮಗೆ ಕೆಳಗಡೆ ಎಳೆಯೋದು. ಪೂಜೆ ಊದ್ಕಂಡು ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ಪಾಂಡುರಂಗ ವಿಠಲ ಶರ್ಟ್ ಆಗಲಿ ಅಂದರೆ ಆಗತ್ತಾ ಸ್ವಾಮಿ? ಇಲ್ಲ. ನೋಡಿ, ನಾವು ಹೇಳೋ ಪಾಯಿಂಟ್ಗಳು ಗಮನ ಹರಿಸಿ. ನಾವು ಯಾವುದನ್ನು ಖಂಡನೆ ಮಾಡ್ತಾ ಇಲ್ಲ, ಅದು ಇದೆ. ಯಾಕೆ ಅಂತಂದರೆ ಭಕ್ತಿ ಬರಲಿ ಪ್ರಾರಂಭದಲ್ಲಿ ಅಂತೇಳಿ ಅದನ್ನೆಲ್ಲ ಮಾಡಿದ್ರು. ಗ್ರಹಗತಿಗಳು ಇವೆಲ್ಲ ಈ ಒಂದು ಆಧಾರದ ಮೇಲೆ ಭಯ ಬಿದ್ದು ಅವನು ಒಳ್ಳೆ ಮಾರ್ಗದಲ್ಲಿ ನಡೆಯಲಿ ಮನುಷ್ಯ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಳ್ಳೆ ಮಾರ್ಗದಲ್ಲಿ ನಡೀಲಿ ಅಂತ ಬೇಕು. ಪಾಂಡುರಂಗನ ಪೂಜೆ ಮಾಡ್ತೀರಾ ಮಾಡಿ, ವೆಂಕಟೇಶ್ವರನ ಪೂಜೆ ಮಾಡ್ತೀರಾ ಮಾಡಿ. ಆದರೆ ಅದರ ಮೂಲ ತತ್ವವನ್ನು ತಿಳಿದು ನಡೆಯಿರಿ ಅಂತ ಆಧ್ಯಾತ್ಮದ ವಿಚಾರ ಮೂಲ ತತ್ವವನ್ನು ಅರಿತು ನಡೀರಿ ಅಂತ, ಇನ್ನೇನಿಲ್ಲ. ಅದರಿಂದ ನೀನು ತಿಳಿಯಪ್ಪ, ನೀನು ಅದನ್ನು ತಿಳಿದ್ರೇ ಸಾಧ್ಯ ಆಯಿತು. ಅದನ್ನು ತಿಳಿದಾಗ ನೀನು ಮಾತ್ರ ಎಲ್ಲಿಗೆ ಬಂದ್ವಿ ನಾವು? ಸತ್ಯವನ್ನು ತಿಳಿಬೇಕು. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರೋದೇ ಸತ್ಯ. 3 ಕಾಲ ಅಂದರೆ ಭೂತ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಭೂತಕಾಲ ಅಂದರೆ ಹಿಂದೆ ಕಳೆದ ಕಾಲ. ನೋಡಿ, ನಾವು ಸಣ್ಣ ವಯಸ್ಸಿನಲ್ಲಿ ಆಗಲೂ ಇದ್ವಿ, ಆಗಲೂ ಅರಿವಿತ್ತು, ಈಗಲೂ ಇದ್ದೀವಿ, ಇನ್ನು ನಾವು ಸಾಯೋವರೆಗೂ ಇರ್ತೀವಿ, ದೇಹ ಬೀಳೋವರೆಗೂ ಇರ್ತೀವಿ. ಈಗಿನ ಒಂದು ಸ್ಟೇಜ್ಗೆ ನಾವು ಗಮನಿಸೋಣ. ಭೂತಕಾಲ ಅಂದರೆ ನಮ್ಮ ಹಿಂದಿನ ಜನ್ಮಗಳಲ್ಲಿ ಜನ್ಮಗಳಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರಗಳೇ ದೈವಾನುಗ್ರಹ ಆಗೋದು ಅಂತ. ಜನ್ಮಗಳಲ್ಲಿ ಮಾಡಿದೆ ದೈವಾನುಗ್ರಹ. ನಾನಿದ್ದೆ ಆಗ, ಅಂದರೆ ಶರೀರ ಇಲ್ಲ, ಆತ್ಮ ಇತ್ತು, ಬೇರೆ ಶರೀರ ಇತ್ತು. ಆವಾಗ ಹೆಣ್ಣು ಗಂಡು ಯಾವುದೋ ಒಂದು ಮಾಡ್ತಾ ಇದ್ದೀವಿ. ನೋಡಿ, ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೂ ಸಹ ಮನುಷ್ಯ ಶರೀರನೇ ಬೇಕು. ನಾಯಿ ಪೂಜೆ ಮಾಡ್ತಿತ್ತಾ? ಹಸು ಪೂಜೆ ಮಾಡುತ್ತಾ? ಇನ್ನು ಹಸು ನಾವು ಮಾಡ್ತೀವಿ ಪೂಜೆ. ಮನುಷ್ಯ ಶರೀರದಲ್ಲಿ ನಾವು ಮಾಡಿದಂಥ ಕೆಲಸ ಕಾರ್ಯಗಳೇ ದೈವಾನುಗ್ರಹ. ಹಿಂದೆ ಇತ್ತು, ಈಗ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಎಲ್ಲ ಗೊತ್ತಾಗ್ತಾ ಇದೆ, ತಿಳಿತಾ ಇದ್ದೀವಿ, ಅರಿತಾ ಇದ್ದೀವಿ. ಅರಿವಿಕೆ ಶಕ್ತಿ ಇರೋದ್ರಿಂದಲೇ ನಾವಿರೋದು. ಯಾವಾಗ ಅರಿವಿಕೆ ಶಕ್ತಿ ಹೋಗ್ಬಿಡ್ತೋ ಆಗಲೇ ಹೇಳಿದಂಗೆ ಕೋಮಾ ಸ್ಟೇಜ್. ಪ್ರಾಣವಾಯು ಸಂಚಾರ ಮಾಡ್ತಾ ಇದೆ ಅಷ್ಟೇ. ಕೋಮಾ ಸ್ಟೇಜ್ನಲ್ಲಿ ಪ್ರಾಣವಾಯು ಸಂಚಾರ ಆಗ್ತಾ ಇದೆ, ಉಸಿರಾಡ್ತಾ ಇದ್ದಾನೆ ಅಂತ ಹೇಳೋದು ಅಷ್ಟೇ. ಪ್ರಜ್ಞೆ ಇಲ್ಲ ಇವ್ರಿಗೆ, ಉಸಿರಾಡ್ತಾ ಇದೆ, ಡಾಕ್ಟರ್ ಹೇಳೋದು ಅಷ್ಟೇ. ಏನೋ ಪ್ರಜ್ಞೆ ಇಲ್ಲ, ಏನು ಹೊರಗಿನ ಪ್ರಜ್ಞೆ ಇಲ್ಲ, ಹೊರಗಡೆ ಏನಾಗ್ತಾ ಇದೆ ಅರಿಯೋಕ್ಕೆ ಆಗ್ತಾ ಇಲ್ಲ.
ಉಸಿರಾಡ್ತಾ ಇದೆ, ಅದಕ್ಕೆ ಹೋಮ ಅಷ್ಟಿದೆ. ಹಾಗಾಗಿ ಈಗಲೂ ಇದ್ದಾನೆ, ಮುಂದೆ ಚೆನ್ನಾಗಿರ್ಬೇಕು ಅಂತಲೇ ನಾವು ಇದೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಈಗಲಾದ್ರೂ ಕಷ್ಟನಪ್ಪ ಅನುಭವಿಸ್ತಾನೆ ಇದ್ದೀನಿ, ಮುಂದಕ್ಕಾದ್ರೂ ಚೆನ್ನಾಗಿರಲಿ ಅಂತಲೇ ನಾವು ಇದೆಲ್ಲ ಮಾಡೋದು, ಮಾಡಲಿ ಅಂತಲೇ ಅವ್ರು ಹೇಳಿದ್ರು. ಏನಕ್ಕೆ ಅಂದರೆ ಇವನು ಕಷ್ಟ ಬೀಳ್ತಾ ಇರ್ತಾನೆ, ಜ್ಞಾನಿಗಳ ಹತ್ರ ಹೋದಾಗ ಅವನಿಗೆ ಸಮಾಧಾನ ಆಗಲಿ ಅಂತೇಳಿ, ನೋಡಪ್ಪ ಮುಂದಕ್ಕೆ ಚೆನ್ನಾಗಿರ್ತೀಯ, ಅದರಿಂದ ನಿನಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಈ ಪೂಜೆ ಮಾಡ್ಕೊಂಡು ಹೋಗು. ನೋಡಿ, ಆ ಪೂಜೆ ಮಾಡಿದ್ರೆ ಅವನಿಗೆ ಶಾಂತಿ ಸಿಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಶಾಂತಿ ಎಲ್ಲ ತಾತ್ಕಾಲಿಕ, ಟೆಂಪ್ರವರಿ ಸುಖಕ್ಕೆ ಈಗ ಎಲ್ಲ ಬಿದ್ದೋಗ್ತಾ ಇದ್ದಾವೆ. ಪರ್ಮನೆಂಟ್ ಸುಖ ಅಂದರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಇಲ್ಲಿ ಹೇಳ್ತಾರೆ ಏನು, ನೀನೇ ಪರಮಾತ್ಮ ಸ್ವರೂಪ ಅನ್ನೋದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ. ಆತ್ಮನು ಈಶ್ವರನು, ಮತ್ತೊಬ್ಬ ಈಶ್ವರನಿಲ್ಲ. ನಾರಾಯಣೋಹಂ ನರಕಾಂತಕೋಹಂ ಪುರಾಂತಕೋಹಂ ಪುರುಷೋಹಮಿಷಃ ಅಖಂಡಬೋಧ ಹಮಯಶೇಷ ಸಾಕ್ಷಿ ನಿರೀಶ್ವರಂ ನರಹಂ ಚ ನಿರ್ಮಮಃ. ನಾನೇ ನಾರಾಯಣ, ನಮ್ಮ ಸ್ವರೂಪ ದೇಹ ಅಲ್ಲ, ನಮ್ಮ ಆತ್ಮ ನಾರಾಯಣ ಸ್ವರೂಪ, ನಮ್ಮ ಆತ್ಮ ಪಾಂಡುರಂಗನ ಸ್ವರೂಪ, ಆತ್ಮ ಈಶ್ವರನ ಸ್ವರೂಪ. ಅವರು ಸಹ ಭೂಲೋಕದಲ್ಲಿ ಹುಟ್ಟಿ ಹೊರಟೋದ್ರು, ಅವರೆಲ್ಲ ಹೊರಟೋದ್ರು. ಅವತಾರ ಅಂತ ಅದಕ್ಕೆ ಹೆಸರಿಟ್ರು, ಅವತಾರ ತಾಳ, ಪಾಂಡುರಂಗ ಅವತಾರ, ಕೃಷ್ಣ ಅವತಾರ, ರಾಮನ ಅವತಾರ. ಹೇಳ್ತಾರೆ ನಾನೇ ನರಕಾಂತಕನಾದ ಕೃಷ್ಣ, ನಾನೇ ಕೃಷ್ಣ. ಅಂದರೆ ನಮ್ಮ ದೇಹ ಅಲ್ಲ, ನಮ್ಮ ಸ್ವರೂಪ. ನೋಡಿ, ಇದು ಮೂಲ. ಎಲ್ಲವನ್ನ ನಾವು ದೇಹ ಅಂದ್ಕೊಂಡೇ ಮಾಡ್ತಾ ಇದ್ದೀವಿ, ದೇಹವನ್ನು ನಾನು ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿನೇ ನಮಗೆ ಹುಟ್ಟು ಸಾವು, ಹುಟ್ಟು ಸಾವು. ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಶಿವನೂ ನಾನೇ ಹೃದಯದಲ್ಲಿ ಅಂತರ್ಯಾಮಿ ಮತ್ತು ಈಶ್ವರನು. ಓದಕ್ಕೆ ಬರೋರು ಬಂದು ಓದ್ಬೋದು, ವಿವೇಕ ಚೂಡಾಮಣಿ. ಮತ್ತು ಈಶ್ವರ ಶಂಕರಾಚಾರ್ಯ ಏನಕ್ಕೆ ಅದೆಲ್ಲ ಪೂಜೆ ಪುನಸ್ಕಾರ, ಶೃಂಗೇರಿ, ಶಾರದಾಂಬ ಅದೆಲ್ಲ ಮಾಡೋದು ಅಂದರೆ, ಜನಗಳು ಆ ಒಂದು ಈ ಸ್ಟೇಜಿಗೆ ಬರೋಕ್ಕೆ ಬಹಳ ಕಷ್ಟ. ಹಾಗಾಗಿ ಅವರು ಒಂದು ಮೂರ್ತಿ ಪೂಜೆ ಇಟ್ಟರು. ಇದ್ರ ಮೂಲಕ ಮಾಡಿಕೊಂಡು ಇವನು ಮುಂದುವರಿತಾ ಇರಲಿ. ಮುಂದೊಂದು ದಿನ ಇವನಿಗೆ ಯಾವ ಒಂದು ಪುಣ್ಯವಶಾತ್ ಅವನಿಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ. ಆದರೆ ಕಬೀರ್ ಸಾಹೇಬ್ರು ಏನು ಮಾಡಿದ್ರು, ನೋಡಪ್ಪ, ಮುಂದಿನ ಜನ್ಮದವರೆಗೂ ಕಾಯಬೇಡ, ಈ ಜನ್ಮದಲ್ಲೇ, ಮನುಷ್ಯ ಜನ್ಮ ದುರ್ಲಭ, ಅದ್ರಾಗ ಐತಲ್ಲ ಹಾಡಿನಲ್ಲಿ, ಮನುಷ್ಯ ಜನ್ಮ ದುರ್ಲಭ ಬಂದಿದೆ, ಈಗ ಸಾಧನೆ ಮಾಡು. ಸಾಧನೆ ಅಂದರೆ ನಾನು ಯಾರು ಅಂತ ತಿಳಿ. ಅದರ ಅನುಭವಕ್ಕೆ ಬರಬೇಕಾದ್ರೆ ಸತ್ಯಾಸತ್ಯಗಳ ವಿಚಾರ ಮಾಡಬೇಕು, ವೈರಾಗ್ಯ ಧಾರಣೆ ಮಾಡಬೇಕು. ವೈರಾಗ್ಯ ಅಂದರೆ ಮೋಹವನ್ನು ಬಿಡೋದು. ನೀನು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಕಾಡು ಹೋಗೋದಲ್ಲ, ಮೋಹವನ್ನು ಬಿಡೋದು, ಅವ್ರ ಮೇಲಿರೋ ಮೋಹವನ್ನು ಬಿಡೋದು. ನೀವು ಬಿಡಲಿಲ್ಲ ಅಂದರೆ ಅದೇ ಬಿಟ್ಟು ಹೋಗ್ಬಿಡುತ್ತೆ, ಒಂದಲ್ಲ ಒಂದು ದಿನ ಬಿಟ್ಟು ಹೋಗ್ತಾ ಇದೆಯಾ. ಎಷ್ಟೋ ಜನಕ್ಕೆ ಆಗ್ತಾ ಇದೆ, ನೋಡ್ತಾ ಇದ್ದೀವಿ. ಗಂಡ ಇರುವಾಗಲೇ ಹೆಂಡತಿ ಸಾಯ್ತಾ ಇದ್ದಾರೆ, ಗಂಡ ಹೆಂಡತಿ ಇರುವಾಗಲೇ ಮಕ್ಕಳು ಸಾಯ್ತಾ ಇದ್ದಾರೆ. ನೋಡ್ತಾ ಇದ್ದೀವಲ್ವಾ? ಮೋಹ ಯಾರನ್ನೂ ಬಿಡೋದಲ್ಲ, ಅವ್ರ ಜೊತೆಯಲ್ಲೇ ಸಂಸಾರ ಮಾಡ್ತಾ ಜ್ಞಾನದ ಮಾರ್ಗದಲ್ಲಿ ನಡೆಯದೆ ಮೋಕ್ಷದ ಮಾರ್ಗ. ಅವ್ರನ್ನೆಲ್ಲ ಪೋಷಣೆ ಮಾಡ್ತಾ, ಅವ್ರನ್ನ ಒಳ್ಳೆ ರೀತಿಯಿಂದ ಸಾಕ್ತಾ, ಅವ್ರಿಗೂ ಜ್ಞಾನ ಕೊಡ್ತಾ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಜ್ಞಾನದ ಮಾರ್ಗದಲ್ಲಿ ನಡೀರಿ. ಅವ್ರಿಗೂ ಸಹ ಜ್ಞಾನದ ಮಾರ್ಗವನ್ನು ತೋರಿಸಿ. ಅದೇ ಸತ್ಯ. ಅದಂದರೆ ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಅದನ್ನು ಬಿಟ್ಟು ಇನ್ನೆಲ್ಲ ಅಸತ್ಯ ಸ್ವಾಮಿ. ಅಸತ್ಯ ಅಂದ್ರೇನು? ಸುಳ್ಳು ಅಂತ. ಏನಪ್ಪ ಸುಳ್ಳು ಅಂತಾರೆ? ಭೂಮಿ ಇಲ್ವಾ ಅಂತ ಕ್ವಶನ್.
ಭೂಮಿ ಇದೆ, ನಾವಿರಲ್ಲ. ಎಷ್ಟೋ ವರ್ಷಗಳಿಂದ ಭೂಮಿ ಇದೆ. ನಾವು ಹುಟ್ತಾ ಇದ್ದೀವಿ, ಸಾಯ್ತಾ ಇದೀವಿ. ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ, ಎಲ್ಲಿದ್ವಿ ಅನ್ನೋದೇನಾದ್ರು ಗೊತ್ತಾ ನಮಗೆ? ಗೊತ್ತಿಲ್ಲ. ಒಟ್ಟಾರೆ ಹುಟ್ಟಿದ್ವಿ ಭೂಮಿ ಮೇಲೆ, ಸತ್ವಿ, ತಿರ್ಗಾ ಹುಟ್ವಿ, ಸತ್ವಿ, ಈಗ ಹುಟ್ಟಿದ್ದೀವಿ. ಅದರಿಂದ ಇದು ಸುಳ್ಳು ಅಂತ ಹೇಳ್ತಾರೆ. ಹೊರ ಯಾರನ್ನ ತಗೊಂಡೋಗಿದ್ದಾರಾ ಭೂಮಿನ? ಹಾಂ, ಒಂದು ಇಡೀ ಮಣ್ಣು ನೋಡಿ, ಅದನ್ನ ಹೇಳೋಣ ಅಂತಿದೆ. ಒಂದು ಇಡೀ ಮಣ್ಣು ತೊಗೊಂಡೋಗಕ್ಕಾಗಲ್ಲ. ಒಂದು ಇಡಿಯಲ್ಲಿ ಒಂದು ಧೂಳು ತೊಗೊಂಡೋಗಕ್ಕಾಗಲ್ಲ. ಒಂದು ಇಡೀ ಮಣ್ಣು ತಗೊಂಡೋದ್ರೆ ಪ್ರಪಂಚನೇ ಶೂನ್ಯ ಆಗ್ಬಿಡುತ್ತೆ. ಶೂನ್ಯ ಆಗ್ಬಿಡುತ್ತೆ. ಎಲ್ಲರೂ ಒಂದೊಂದು ಇಡೀ ಅವಾಲಿಂದ ತಗೊಂಡೋಗ್ಬಿಟ್ಟಿದ್ರೆ ಪ್ರಪಂಚನೇ ಇರ್ತಾ ಇರಲಿಲ್ಲ. ಶೂನ್ಯ ಆಗ್ಬಿಡುತ್ತೆ. ಶೂನ್ಯ ಆಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ, ಖಾಲಿ ಖಾಲಿ. ಭೂಮಿನೇ ಇರ್ತಾ ಇಲ್ಲ. ಹಾಗಾಗಿ ಅದು ಅಸತ್ಯ. ಅಂದರೆ ನಮ್ಮ ಹಿಂದೆ ಬರೋದಿಲ್ಲ, ಅದನ್ನು ನಾವು ತೆಗೆದುಕೊಂಡು ಹೋಗೋದಿಲ್ಲ. ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗ್ತಿದೆ. ನೋಡಿ, 100 ವರ್ಷಗಳ ಕಡೆ ಹಿಂದೆ ಬೆಂಗಳೂರು ಹೆಂಗಿತ್ತು? ಜನಸಂಖ್ಯೆನೇ ಇರಲಿಲ್ಲ. ಹಾಕ್ತಾರೆ ಹಿಂದಿಂದು ಫೋಟೋ ಎಲ್ಲ, ಆಗ ಹಿಂಗಿತ್ತು ನೋಡ್ರಿ, ಆ ರಸ್ತೆ, ಅವನಿ ರಸ್ತೆ ಹಿಂಗಿತ್ತು ನೋಡ್ರಿ, ಖಾಲಿ ಬಿಕೋ ಬಿಕೋ ಅನ್ನತ್ತೆ ಫೋಟೋಗಳು ಹಾಕ್ತಾರೆ. ಇವಾಗ ಹೆಂಗಿದೆ? ಓಡಾಡೋಕ್ಕೆ ಆಗಲ್ಲ. ನೋಡಿ, ಬದಲಾವಣೆ ಮುಂದಿನ ದಿನದಲ್ಲಿ ಕಡಿಮೆ ಆಗ್ಬೋದು. ಯಾಕಂದರೆ ಮೇಲೆ ಹೋಗಿದ್ದು ಕೆಳಗಡೆ ಇಳಿಲೇಬೇಕು. ಯಾವಾಗೋ ಆಗುತ್ತೆ, ಜನಸಂಖ್ಯೆ ಕಡಿಮೆ ಆಗುತ್ತೆ. ಯಾವಾಗೋ ಆಗುತ್ತೆ ಒಟ್ಟಿನಾಗಿ. ಅದರಿಂದ ಅದು ಅಸತ್ಯ. ಏನೋ ಪಂಚಭೂತಗಳು, ಏನು ಭೂಮಿ, ಅಗ್ನಿ, ವಾಯು, ಜಲ, ಪೃಥ್ವಿ, ಇವೆಲ್ಲವೂ, ಈ ದೇಹ, ಇದೆಲ್ಲ ಅಸತ್ಯ. ಇದೆಲ್ಲ ಅಸತ್ಯ. ಇವ್ಯಾವೂ ನಮ್ಮ ಹಿಂದೆ ಬರೋದಿಲ್ಲ. ಸತ್ಯ ಯಾವುದು ಅಂದರೆ ನಮ್ಮೆಲ್ಲರ ಸ್ವರೂಪ. ನಮ್ಮೆಲ್ಲರ ಸ್ವರೂಪ. ನಮ್ಮೆಲ್ಲರ ಸ್ವರೂಪವನ್ನು ತಿಳಿಯೋದರ ಜೊತೆಗೆ, ಆಗಲೇ ಹೇಳಿದ್ವಲ್ಲ, ಆ ಜ್ಯೋತಿಷ್ಶಾಸ್ತ್ರ ನಮ್ಮ ತಿಳುವಳಿಕೆ ಕೊಟ್ಟಿದ್ದಾರೆ, ತಿಳ್ಕೊಳ್ಬೇಕು ಅಷ್ಟೇ. ಅದೇ ಸತ್ಯ ಅಲ್ಲ. ಒಂದು ಹೆಣ್ಣು ಗಂಡು ನೋಡೋದಕ್ಕೋ ಮಾಡೋದಕ್ಕೋ ಅದರಲ್ಲೂ ಇಷ್ಟೊಂದು ಹೆಚ್ಚು ಕಡಿಮೆಗಳು ಅಲ್ವಾ? ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂಥರ. ಅವರೇ ಹೇಳಿದ್ರು, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ಸ್ವಾಮಿ ಅಂತ, ಅಲ್ವಾ? ಹಾಗಾಗಿ ಅವೆಲ್ಲ ಒಂದು ಸ್ವಲ್ಪ ಇಟ್ಕೊಳ್ಬೇಕು ಅಷ್ಟೇ, ಜೀವನಕ್ಕೆ ಅವಶ್ಯಕವಾಗಿ ಅಷ್ಟೇ. ಏನು ಮದುವೆ ಮಾಡೋ ಸಮಯದಲ್ಲ ಮತ್ತೊಂದು. ಆದರೆ ಸತ್ಸಂಗಕ್ಕೆ ಬರಬೇಕಾದ್ರೆ ಯಾವ ಶಾಸ್ತ್ರನೂ ನೋಡಬೇಡಿ ನೀವು, ಯಾವ ಶಕುನೂ ನೋಡಬೇಡಿ ನೀವು. ಬೆಕ್ಕಡ್ಡ ಬಂದ್ರೂ ಬನ್ನಿ, ಕಾಗೆ ಹೊಡ್ಕೊಂಡು ಹೋದ್ರೂ ಹೋಗಬೇಡಿ ವಾಪಸ್ಸು. ಸತ್ಸಂಗ ಮಿಸ್ ಆಗೋತಿದೆ, ಶಬ್ದಗಳು ಮಿಸ್ ಆಗ್ತವೆ, ತಪ್ಪೋಗ್ತವೆ. ಏನೂ ಆಗೋದಿಲ್ಲ, ಬನ್ನಿ ಧೈರ್ಯವಾಗಿ. ಹಾಂ, ಕಾಗೆ ಹೊಡ್ಕೊಂಡು ಹೋಯ್ತು, ಅವು ಇಲ್ಲಿ ಕೇಳಿದೆ ಏನೂ ಆಗಲಿಲ್ಲ, ಅದೆಲ್ಲ ಇಲ್ಲೇನೂ ಆಗಲ್ಲ. ಪವಾಡಗಳು ನಡೆಯಲ್ಲ. ನಾವು ಹುಟ್ಟುವುದನ್ನು ತಪ್ಪಿಸುತ್ತೆ ಇದು. ಮನುಷ್ಯನಿಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ. ಮನುಷ್ಯನಿಗೆ ಏನಾಗಬೇಕು ಅದು ಹಾಗೆ ಆಗ್ಬಿಡುತ್ತೆ. ಕಾಯಿ ಆಗ್ಬಿಡ್ತಾರೆ ಅಂತ ಅಂತಾರೆ. ಅವೆಲ್ಲ ಸಂಸ್ಕಾರದ ಫಲ ಆಗ್ತಾರೆ. ಹುಟ್ಟಿದ ತಕ್ಷಣ ಕಾಗೆ ಆಗ್ಬಿಡಲ್ಲ. ಅವೆಲ್ಲ ಸತ್ಸಂಗ ಕೇಳ್ತಾ ಇದ್ರೆ ಅದೆಲ್ಲ ಅರಿವಾಗ್ತಾ ಇರುತ್ತೆ. ಇದೆಲ್ಲ ಅರಿವಾಗ್ತಾ ಇರುತ್ತೆ. ಯಾರು ಸತ್ಸಂಗ ಕೇಳ್ತಾ ಇರ್ತಾರೋ ಅವ್ರು ಬೇರೆ ಜನ್ಮಕ್ಕೆ ಹೋಗೋದಿಲ್ಲ. ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಮತ್ತೆ ಪ್ರಯತ್ನ ಮಾಡೋಕ್ಕೆ ಮತ್ತೆ ಬರ್ತಾರೆ. ಸಂಚಿತ ಕರ್ಮ ಏನೇನಿದೆಯೋ ಅದು ಅನುಭವಿಸಿ ಮತ್ತೆ ಬರ್ತಾರೆ. ಹಾಗಾಗಿ ಹೇಳಿದರು, ಜನ್ಮ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳೇ ನಮ್ಮ ಅದೃಷ್ಟ, ಈಶ್ವರ ಅನುಗ್ರಹ ಇವೆಲ್ಲ. ಆದ್ದರಿಂದ ಹುಟ್ಟು ಸಾವು ಇದೆ. ಇದರಿಂದ ಹುಟ್ಟು ಸಾವನ್ನು ಬಿಡುಗಡೆ ಮಾಡ್ಕೊಳ್ಬೋದು. ನಮ್ಮ ಸ್ವರೂಪದಿಂದ ನಾವೇ ದೈವ ಸ್ವರೂಪಿಗಳು. ನಮ್ಮ ಸ್ವರೂಪವೇ ದೈವ ಸ್ವರೂಪ. ಅವರೆಲ್ಲ ಇದ್ದಾರೆ, ದೇವತೆಗಳಿದ್ದಾರೆ, ಅವರು ಏನೇನೋ ಮಾಡ್ತಾರೆ. ಅವ್ರು ಯಾರೂ ಬಿಡುಗಡೆ ಮಾಡಿಸೋಕ್ಕೆ ನಮ್ಮನ್ನು ಸಾಧ್ಯ ಇಲ್ಲ. ಹಂಗೆಲ್ಲ ನಮ್ಮನ್ನು ಕಷ್ಟದಿಂದ ಬಿಡುಗಡೆ ಮಾಡಿಸೋಂಗಿದ್ದರೆ ಶಂಕರಾಚಾರ್ಯ ಈ ಗ್ರಂಥ ಬರೀತಾ ಇಲ್ಲ. ಉಪನಿಷತ್ತುಗಳು ಇರ್ತಾ ಇರಲಿಲ್ಲ.
ಅದಕ್ಕೆ ಅವರೆಲ್ಲ ಇದು ಬೇಗ 2 ಭಾಗ ಮನುಷ್ಯನು. ಒಬ್ಬನು ಇಚ್ಛೆ ಪಟ್ಟು ಹೋಗ್ತಾನೆ, ಇನ್ನೊಬ್ಬನು ಮೋಕ್ಷದ ಕಡೆ ಹೋಗ್ತಾನೆ. ಒಬ್ಬನು ಇಚ್ಛೆ ಪಟ್ಟು ಸಂಸಾರದ ಕಡೆ ಹೋಗ್ತಾನೆ, ಇನ್ನೊಬ್ಬನು ಮೋಕ್ಷದ ಕಡೆ ಹೋಗ್ತಾನೆ. ನೋಡಿ, ಆತ್ಮನ ಸ್ವರೂಪದ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯ ಮಹಂ ಪ್ರತ್ಯಯ ಲಂಬನಃ ಅವಸ್ಥಾತ್ರ ಸಾಕ್ಷಿಯನ್ ಪಂಚಕೋಶ ವಿಲಕ್ಷಣ. ಶ್ಲೋಕ. ಸ್ವಯಂ ಸಿದ್ಧನು ಅಂದರೆ ನಮ್ಮ ಆತ್ಮವನ್ನ ಯಾರೂ ಸೃಷ್ಟಿ ಮಾಡಿಲ್ಲ, ಸ್ವಯಂ ಸಿದ್ಧ, ಅನಾದಿ. ಅನಾದಿ ಅಂತ. ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮನಿಗೆ ಶರೀರಕ್ಕೆ ಹುಟ್ಟಿದೆ, ಶರೀರಕ್ಕೆ ಸಾವಿದೆ. ಆಧಾರಭೂತ ನೋಡಿ, ಅದಿದ್ರೇನೆ ದೇಹ. ನಡೆಯೋದು, ಮಾತನಾಡೋದು, ಕೇಳಿಸ್ಕೊಳ್ಳೋದು, ಯೋಚನೆ ಮಾಡೋದು, ನೋಡೋದು ಎಲ್ಲ. ಕಣ್ಣಿಲ್ಲದೂ ಇರ್ತಾರಲ್ಲ ಸ್ವಾಮಿ. ಅರಿವಿನ ಶಕ್ತಿಯಿಂದ ಅದಕ್ಕೆ ಹೇಳ್ತಾರೆ ಯೌವನ, ವಾರ್ಧ್ಯಾಕ, ಎಚ್ಚರ, ಸ್ವಪ್ನ, ಸುಷುಪ್ತಿ, ಸುಖ, ದುಃಖ ಇತ್ಯಾದಿ ಅವಸ್ಥೆಗಳಲ್ಲಿ ಬೇರೆ ಬೇರೆ ಭಂಗಿಗಳನ್ನು ಕಳೆದರೂ ನಾನು ಎಂಬುದು ಮೊದಲಿನಿಂದಲೂ ಇದ್ದ ಹಾಗೆ ಒಂದೇ ಇರುತ್ತದೆ. ಏನು? ಬಾಲ್ಯಾವಸ್ಥೆಯಲ್ಲಿ ನಾವು ಬೆಂಕಿ ನಮ್ಮನ್ನು ಸುಡುತ್ತೆ ಅಂತ ನಮಗೆ ಗೊತ್ತಾದ ಮೇಲೆ ಹೋಗಲ್ಲ, ಕೊನೆಯವರೆಗೂ ಅದು ಬೆಂಕಿ ಸುಡುತ್ತೆ ಅನ್ನೋದು ನಮಗೆ ಮರಣದವರೆಗೂ ನೆನಪಿರುತ್ತೆ. ನೋಡಿ, ಅದೇ ಯೌವನಕ್ಕೆ ಬರಲಿ ನೆನಪಿರುತ್ತೆ, ಸ್ವಪ್ನಕ್ಕೆ ಹೋದ್ರೂ ನೆನಪಿರುತ್ತೆ. ಸ್ವಪ್ನದಲ್ಲೂ ಭಯ ಬಿಡ್ತೀವಲ್ಲ, ಬೆಂಕಿ. ಸ್ವಪ್ನ ಆಗೋದು ಅವ್ರಿಗೆ. ಅದಕ್ಕೆ ಹೇಳಿದೆ ಸುಖ ದುಃಖ, ನೋವು ನಲಿವು, ಮುಟ್ಟಿದ್ರೆ ದುಃಖ ಆಗುತ್ತೆ, ಸುಡುತ್ತೆ ಅಂತ. ಬೇರೆ ವಿಚಾರಗಳಲ್ಲಿ ನಲಿವು, ಸಂತೋಷ ಉಂಟಾಗುತ್ತೆ. ಇವೆಲ್ಲ ಅವಸ್ಥೆಗಳು ಯಾವುದಕ್ಕೆ? ಶರೀರಕ್ಕೆ, ಮನಸ್ಸಿಗೆ. ಹರ್ಷ, ಶೋಕ ಮನಸ್ಸಿಗಾಗುತ್ತೆ. ಶರೀರಕ್ಕೆ ಪೆಟ್ಟು ಬಿದ್ದಾಗ ಅನುಭವಿಸೋನು ಮನಸ್ಸು, ಬುದ್ಧಿ. ನೋಡಪ್ಪ, ಅಂಥ ನೋವು ಎಂತ, ಅದನ್ನು ಅರಿತಾ ಇರುತ್ತೆ. ಆ ನೋವನ್ನು ಅರಿಯೋದೇ ನಮ್ಮ ಸ್ವರೂಪ. ಅದೇ ಹೇಳ್ತಾರೆ, ನಾನು ಎಂಬುದು ಮೊದಲಿನಲ್ಲೂ ಇದ್ದ ಹಾಗೆ ಒಂದೇ ಆಗಿರುತ್ತೆ. ಒಂದೇ. ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿ ಬೆಂಕಿ ಸುಡುತ್ತೆ ಅಂತ ತಿಳ್ಕೊಂಡ್ವೋ, ನಾವು ಮರಣದವರೆಗೂ ಅದು ಸುಡುತ್ತೆ ಅಂತ ತಿಳ್ಕೊಂಡು ಒಂದೇ. ನಮ್ಮ ಬುದ್ಧಿ ಬದಲಾವಣೆ ಆಗ್ತಾ ಇರುತ್ತೆ, ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ, ನಮ್ಮ ದೇಹ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಅರಿವು ಮಾತ್ರ ಬದಲಾವಣೆ ಇಲ್ಲ. ಅದಕ್ಕೆ ರೂಪ ಇಲ್ಲ. ರೂಪ ಇದೆಯಾ ಆತ್ಮನಿಗೆ? ಇಲ್ಲ. ಜ್ಞಾನಾಕಾರ, ಅರಿತಾ ಇದ್ದಾನೆ ಅಷ್ಟೇ. ಜ್ಞಾನವನ್ನು ಅರಿತಾ ಇದ್ದಾನೆ. ಅರಿಯಕ್ಕೆ ಮುಂಚೆನೂ ಇರ್ತಾನೆ. ನೋಡಿ, ಸ್ವಯಂ ನಾನು ಎಂಬುದು ಇಲ್ಲಿಗೆ ಬಂದಮೇಲೆ ಅರ್ತೀವಿ, ನಾನು ಇಂಥ ಸ್ವರೂಪನು. ಅದಕ್ಕೆ ಮೊದಲೂ ಸಹ ಇದ್ದ. ಆದರೆ ನಮಗೆ ಅದರ ವಿಚಾರ ಗಮನಕ್ಕೆ ಬರದೇ ಇರೋದ್ರಿಂದ ನಾವು ಅದರ ಕಡೆ ಗಮನ ಕೊಡಲಿಲ್ಲ. ಇವಾಗ ಹೊರಗಿನವರು ಇದ್ದಾರೆ, ಅವ್ರಿಗೂ ಅರಿವಿನ ಶಕ್ತಿ ಇದೆ, ಪ್ರಾಣಿಗಳಿಗೂ ಇದೆ. ಪ್ರಾಣಿಗಳಿಗೆ ಅರಿಯೋಕ್ಕಾಗೋದಿಲ್ಲ ಬಿಡಿ. ಮನುಷ್ಯರಿಗೆ ಅರಿಯೋ ಶಕ್ತಿ ಇದೆ, ಅರಿತಾ ಇಲ್ಲ. ಅವರು ದೇಹವನ್ನೇ ನಾನು ಅಂದ್ಕೊಂಡು ಇದ್ದಾರೆ. ಮತ್ತು ಅದು ವಿಕಾರ ಬದಲಾವಣೆ ಆಗೋದಿಲ್ಲ. ಅರಿವು, ನಮ್ಮ ಅರಿವು ಬದಲಾವಣೆ ಆಗೋದಿಲ್ಲ. ನಮ್ಮ ಆತ್ಮ ಬದಲಾವಣೆ ಆಗೋದಿಲ್ಲ. ನಾನು ಎಂಬ ಮೂಲಭೂತ ಅರಿವು, ಇವಕ್ಕೆಲ್ಲ ನೆಲೆ. ಜ್ಞಾನೇಂದ್ರಿಯಗಳಿಗೆ, ಕರ್ಮೇಂದ್ರಿಯಗಳಿಗೆ, ದೇಹಕ್ಕೆ ನೆಲೆ. ಅವೆಲ್ಲ ಗಮನಿಸ್ತಾ ಇದೆ, ಅರಿತಾ ಇದೆ. ಕೈ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲವನ್ನ ಗಮನಿಸ್ತಾ ಇದೆ. ಕರ್ಮೇಂದ್ರಿಯಗಳನ್ನು ಗಮನಿಸ್ತಾ ಇದೆ. ಕರ್ಮೇಂದ್ರಿಯಗಳನ್ನು ಕೈ ಕಾಲು ಓಡಾಡೋದು, ಕೈ ಕೊಡೋದು, ತೆಗೆದುಕೊಳ್ಳೋದು, ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಕೋಮಾ ಸ್ಟೇಜ್ ನಮ್ಗೆ ಅರಿವಿರುತ್ತಾ? ಗೌರಿ ಇಲ್ಲ ನೋಡಿ. ಪ್ರಾಣಶಕ್ತಿ ಮಾತ್ರ ಸಂಚಾರ ಮಾಡ್ತಾ ಇರುತ್ತೆ.
ಹೀಗಾಗಿ ನಮ್ಮ ಸ್ವರೂಪ, ನಮ್ಮ ಆತ್ಮ ಈ ರೀತಿ ಇದೆ. ಪಂಚಕೋಶಗಳಿಗಿಂತಲೂ ಭಿನ್ನನು. ಪಂಚಕೋಶ ಅಂದರೆ, ಕೋಶ ಅಂದರೆ ಚೀಲ ಅರ್ಥ. 5 ಕೋಶಗಳಿದೆ. 5 ಕೋಶಗಳು ಇದ್ದಾವೆ. ಅದಕ್ಕೆ ಬೇರೆ ಮನೋಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನೋಡಿ, ಇವೆಲ್ಲವೂ ನಾವು ಅನುಭವಿಸ್ತಾ ಇದ್ದೀವಿ. ಮನೋಮಯ ಕೋಶ, ಮನಸ್ಸಿನಲ್ಲಿ ಎಷ್ಟೊಂದು ಆಗಲೇ ವಿಚಾರ ಹೇಳಿದ್ವಲ್ಲ, ಎಷ್ಟೊಂದು ತುಂಬಿಕೊಂಡಿದ್ದೀವಿ. ಚಿಕ್ಕ ಹುಡುಗನಲ್ಲಿ ಮಾತಾಡಿದ್ದು ನೆನಪಿಗೆ ಬರುತ್ತೆ, ಕೆಲವೊಂದು ಬರ್ತವೆ, ಎಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಿಕೊಂಡಿದ್ದೀವಿ. ಆ ಮನೋಮಯ ಕೋಶದಲ್ಲಿ ಇದ್ದಿದ್ದೇ ಸ್ವಪ್ನಾವಸ್ಥೆಗೆ ಹೋಗೋದು, ಸ್ವಪ್ನ ಬೀಳೋದು. ಸ್ವಪ್ನ ಬೀಳೋದೆ ಮನೋಮಯ ಕೋಶ. ಅನ್ನಮಯ ಕೋಶ, ಅನ್ನದಿಂದ ಆಗಿರೋದು ಈ ದೇಹ. ಇದು ಚೀಲ ಇದ್ದಂಗೆ, ಎಷ್ಟೊಂದು ಇದೆ ಒಳಗಡೆ. ಬಗೆದ್ರೆ ಒಂದು ಮಂಕ್ರಿ ಆಗುತ್ತೆ ಅಂತ ಹೇಳೋರು ಹನುಮಾನ್ ಸಾಹೇಬ್. ಬಗೆದ್ರೆ ಒಂದು ಮಂಕ್ರಿ ಆಗುತ್ತೆ ಅಂತ ನಾವೆಲ್ಲ ನೋಡಿದ್ದೀವಿ. ಹೆಂಗೆ ನೋಡಿದ್ದೀವಿ? ಪೊಲೀಸ್ ಕೆಲಸದಲ್ಲಿದ್ವಿ, ಎಲ್ಲ ನೋಡ್ತಾ ಇದ್ವಿ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಅಲ್ಲಿ ಹೋಗಿವೋ ಬರೀವೋ ನೋಡಿವೋ ಬಗೆದ್ರೆ ಎಲ್ಲ ಹೊರಗಡೆ ಬರೋದು. ಜಠರ, ಕರುಳು, ಏನೇನಿದೆಯೋ ಒಳಗಡೆ. ಹಾಂ ನೋಡಿ, ಅವಾಗ ನಿಜ ಅನ್ನಿಸ್ತು. ಅವ್ರು ಗುರುಗಳು ಹೇಳ್ತಾ ಇದ್ರಪ್ಪ, ಬಗರ್ ಒಂದು ಮಂಕ್ರಿ ಅಂತ. ಬಗರ್ ಒಂದು ಮಂಕ್ರಿನೇ ಅದು. ಅವರ ದೇಹಕ್ಕೆ ಅನುಗುಣವಾಗಿ ಅಷ್ಟು ಇರುತ್ತೆ. ಈ ರೀತಿ ಅನ್ನಮಯ ಕೋಶದಿಂದ ಆಗಿರೋ ದೇಹ ಇದೆ. ಆನಂದಮಯ ಕೋಶ, ಅದನ್ನು ಮನಸ್ಸು ಅನುಭವಿಸುತ್ತೆ. ವಿಜ್ಞಾನಮಯ ಕೋಶ, ಅದು ಮನಸ್ಸು ಅನುಭವಿಸುತ್ತೆ. ಈ ರೀತಿಯಾಗಿ ಅದನ್ನು ಅರಿತಾ ಭಿನ್ನತೆ. ಭಿನ್ನತೆ ಅಂದರೆ ಬೇರೆ. ಭಿನ್ನನೂ ಆದ ಆತ್ಮನೊಬ್ಬನು ಯಾವಾಗಲೂ ಇರುತ್ತಾನೆ. ನೋಡಿ, ಇದು ಸತ್ಯ. ಅಲ್ಲೇ ಬಂದ್ವಲ್ಲ, ಯಾವಾಗಲೂ, ಹಿಂದೆ, ಈಗ, ಮುಂದೆ, ಭೂತ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇವನು ಯಾವಾಗಲೂ ಇರ್ತಾನಪ್ಪ. ಇದು ಈ ರೀತಿ ಇದೆ, ಇದು ಸತ್ಯ. ಇದೆಲ್ಲ ಅಸತ್ಯನೇ, ಇದೆಲ್ಲ ಅಸತ್ಯನೇ. ಸತ್ಯ ಅವೆಲ್ಲ ಟೆಂಪರರಿ ಸತ್ಯ, ಪರ್ಮನೆಂಟ್ ಸತ್ಯ ಅಲ್ಲ. ನಾವು ಪರ್ಮನೆಂಟ್ ಆಗಿರೋದಿಲ್ಲ. ನಾವು ಸಾವಿರಾರು ವರ್ಷ ಇರ್ತೀವಾ? ಹಾಂ, ಇರೋದಿಲ್ಲ. ನಮ್ಮ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಎಷ್ಟೆಷ್ಟು ಋಣ ಇದೆಯೋ ಅಷ್ಟೆಷ್ಟು ದಿನನೇ ಅವ್ರು ಇರೋದು. ಮುಗಿತಾನೆ ಕೇಳದೆ ಹೋಗ್ತಾರೆ. ಹೇಳ್ಬೇಕು ಅಂತಾನೆ ಇಲ್ಲ. ಗಂಡನಿಗೆ ಹೇಳ್ಬಿಟ್ಟು ಮನೆಗೆ ಕೆಲಸದಿಂದ ಹೋಗೋವಾಗ ಹೋಗಿ ಬರ್ತೀನಮ್ಮ. ಹ್ಞೂ, ಮಧ್ಯದಲ್ಲಿ ಹೋಗ್ಬಿಟ್ಟ, ನಾನು ಹೋಗ್ತಾ ಇದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಾನ? ನಾನು ಸತ್ತೋಗ್ತಾ ಇದ್ದೀನಿ ಅಂತ ಇಲ್ಲ. ಮೊದಲಾದರೂ ಗ್ರಹಿಸ್ತಾ ಇದ್ರು. ಈಗ ವ್ಯಾಟ್ಸಪ್ಗಳಲ್ಲಿ ಬರ್ತಾರೆ. ಅಂಗಡಿಗೆ ಹೋಗ್ತಾನೆ, ಅಲ್ಲೇ ಕುಸಿದು ಬಿದ್ದೋಗ್ತಾನೆ, ಸತ್ತೋಗ್ತಾನೆ. ಅಲ್ಲೆಲ್ಲ ಪಾರ್ಟಿಗೆ ಹೋಗ್ತಾ ಇರ್ತಾನೆ, ಅಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾನೆ, ಅಲ್ಲೇ ಕುಸಿದು ಬಿದ್ದೋಗ್ತಾನೆ, ಸತ್ತೋಗ್ತಾನೆ. ಏನು ಸರ್, ಅಲ್ಲದ? ಹಾಂ, ಬೆಳಿಗ್ಗೆ ಹೇಳೋದಷ್ಟೇ, ಹೋಗಿ ಬರ್ತೀನಿ ನಾನು ಅಂತ. ಅಲ್ಲಿ ಪ್ರಾಣ ಹೋಗೋ ಯಾರಿಗೂ ಹೇಳಲ್ಲ, ಹೇಳಕ್ಕೆ ಆಗೋದು ಇಲ್ಲ, ಯಾರ ಜೊತೆಗೂ ಬರಕ್ಕೆ. ಅದರಿಂದ ಇಲ್ಲಿ ಹೇಳ್ತಾರೆ ಸಾರ ಅಸಾರ. ಇಲ್ಲ ನೋಡಿ ಸರ್, ಮುಂದೆ ಹಾಕಿ ಅಲ್ಲಿ ಆಗ್ತಾ ಹೋಗ್ತೀನಿ. ಸಾರ ಅಸಾರ ಅಂದರೆ ಶಬ್ದಗಳಲ್ಲಿ ನಮಗೆ ಆ ಲಾಭ ಆಗತಕ್ಕಂಥ ವಿಚಾರಗಳು ಬರಬೇಕು. ಅದು ಸಾರ ಶಬ್ದ. ನಮಗೆ ಲಾಭ ಅಂದರೆ ನಮಗೆ ಕಲ್ಯಾಣ ಅಂದರೆ ಮದುವೆ. ಆದರೆ ಇಲ್ಲಿ ಕಲ್ಯಾಣ ಅಂದರೆ ಒಳ್ಳೆಯದು, ಶುಭ, ಬಿಡುಗಡೆ. ಡಿಕ್ಷನರಿ ತಗೊಂಡು ನೋಡಬೇಕು ನಾವೆಲ್ಲ ನೋಡಿನೇ ಇಲ್ಲಿ ಹೇಳಕ್ಕೆ ಬರೋದು. ಇಲ್ಲಾಂದರೆ ಯಾರನ್ನ ಪ್ರಶ್ನೆ ಕೇಳಿಬಿಟ್ಟು ತಬ್ಬಿಬ್ಬಾಗ್ಬಿಡ್ತೀವಿ. ಕಲ್ಯಾಣ ಅಂದರೆ ಕಲ್ಯಾಣಕ್ಕೆ ಒಂದು ಪದಕ್ಕೆ 4 ಅರ್ಥ ಇರುತ್ತೆ. 4 ಅರ್ಥ. ಕಲ್ಯಾಣ ಅಂದರೆ ಮದುವೆ, ಬಿಡುಗಡೆ, ಒಳ್ಳೆಯದು, ಶುಭ, ಇಷ್ಟು ಅರ್ಥಗಳು. ಇದಕ್ಕೆ ಕಲ್ಯಾಣ. ಎಲ್ಲರೂ ಕಲ್ಯಾಣ ಅಂತ ಅಂದರೆ ಮದುವೆ.
ಅಧ್ಯಾತ್ಮದಲ್ಲಿ ಕಲ್ಯಾಣ ಅಂತ ಅಂದರೆ ನಮ್ಮ ಬಿಡುಗಡೆ, ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ, ಮುಕ್ತಿ, ಕೈವಲ್ಯ. ಬೇರೆ ಬೇರೆ ಶಬ್ದಗಳಿರ್ತವೆ, ಆದರೆ ಅರ್ಥ ಒಂದು ಕೊಡ್ತಿದೆ. ಆತ್ಮನಿಗೆ ಅನೇಕ ಶಬ್ದಗಳು. ಆತ್ಮ, ಸತ್ಯನಾಮ, ಚೈತನ್ಯ, ಜೀವ, ಪಾರಕಿ, ಇಷ್ಟೊಂದು ಅರ್ಥ, ಇಷ್ಟೊಂದು ಪದಗಳು. ಅರ್ಥ ಒಂದೇ, ನಮ್ಮ ಸ್ವರೂಪ, ನಮ್ಮ ಸ್ವರೂಪ. ಕೆಲವರು ಶಬ್ದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾರೆ, ನಮ್ಮ ಗುರುಗಳು ಹಂಗೆ ಹೇಳಿದ್ರು ಅಂತ. ಅವರು ಈ ಕಡೆ ಬರೋಕ್ಕೆ ಇಷ್ಟಪಡಲ್ಲ ಸತ್ಯನಾಮದ ಶಬ್ದಕ್ಕೆ. ನೋಡಿ, ನಾವೆಲ್ಲ ಶಬ್ದನ ಉಪಯೋಗಿಸ್ತೀವಿ. ಸತ್ಯನಾಮ ಉಪಯೋಗಿಸ್ತೀವಿ, ಜೀವ ಉಪಯೋಗಿಸ್ತೀವಿ, ಚೈತನ್ಯ ಉಪಯೋಗಿಸ್ತೀವಿ. ಒಂದೊಂದು ಪಂಥದವರು ನಮ್ಮ ಗುರುಗಳು ಇದೇ ಶಬ್ದ ಹೇಳವ್ರೆ ಇದೆ. ಆದರೆ ಅಭಿಲಾಷ್ ಸಾಹೇಬರು ವಿಚಾರ ಕೇಳಬೇಕು. ಇವ್ರದ್ದು ಆತ್ಮ ಎಂಬ ಶಬ್ದ ಉಪಯೋಗಿಸವ್ರೆ, ಚೈತನ್ಯ ಅಂತ ಉಪಯೋಗಿಸವ್ರೆ, ಜೀವ ಅಂತ ಉಪಯೋಗಿಸವ್ರೆ. ನಮ್ಮ ಸ್ವಾಮಿಗಳು ಹನುಮಾನ್ ಸಾಹೇಬರು ಸತ್ಯನಾಮ ಅಂತ ಉಪಯೋಗಿಸಿದ್ರು. ಸತ್ಯನಾಮ ಸೋ ನಾಮ ನಹಿ ಓ ಅಪೈ ಆಪ್. ಸತ್ಯನಾಮ ಅಂದರೆ ಬೇರೆ ಯಾವುದೋ ನಾಮ ಅಲ್ಲ, ಏನೋ ವಸ್ತು ಹೆಸರು ಅಲ್ಲಪ್ಪ, ನಿಮ್ಮ ಸ್ವರೂಪ ಅಂತ. ಈ ರೀತಿ ನಮಗೆ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಶಬ್ದಗಳಿಗೆ ಸಾರ ಶಬ್ದಗಳು, ಒಳ್ಳೆಯದು ಮಾಡೋದು. ಇನ್ನೆಲ್ಲ ಅಸಾರ ಶಬ್ದಗಳು. ಬೇರೆ ಶಬ್ದಗಳು ವ್ಯಾವಹಾರಿಕವಾಗಿ ಒಳ್ಳೇದು ಮಾಡ್ತವೆ. ಒಂದು ಒಳ್ಳೆ ನೀತಿ ಮಾರ್ಗದಲ್ಲಿ ನಡೆಯೋದು, ಅದೆಷ್ಟು ದಿವಸ ದೇಹ ಇರೋವ್ರಿಗೂ ಅದು ಬೇಕು. ಸನ್ಮಾರ್ಗದಲ್ಲಿ ನಡೆಯೋಕ್ಕೆ ಅದು ಬೇಕು, ಒಂದು ನೀತಿ ಮಾರ್ಗದಲ್ಲಿ ನಡೆಯೋಕ್ಕೆ ಬೇಕು. ರಾಮನು ನೀತಿ ಮಾರ್ಗದಲ್ಲೇ ನಡೆದಿದ್ದು, ಆದರ್ಶ ಪುರುಷ ಅಂತಲೇ ಹೆಸರು. ಅವನು ಅದೇ ಗುಣಕ್ಕೆ ಅವನ್ನ ಪೂಜೆ ಮಾಡ್ತಾ ಇರೋದು. ಅವನು ಅದೇ ಗುಣಕ್ಕೆ ಅವನ್ನ ಪೂಜೆ ಮಾಡ್ತಾ. ರಾಮ ವೆಜ್ಜ ನಾನ್ ವೆಜ್ಜ? ಕಾಡ್ಗೆ ಹೋಗ್ತಾರಲ್ಲ, ಪ್ರಾಣ ಪಕ್ಷಿಗಳೆಲ್ಲ ಹೊಡೆದು ತಿಂತಾ ಇದ್ರು ಅಂತ ಯಾರೋ ಹೇಳಿದ್ರು. ವೆಜ್ಜು ಅಂತಾನೂ ತೀರ್ಮಾನ ಮಾಡ್ತಾರೆ, ನಾನ್ ವೆಜ್ಜು ಅಂತಾನು. ಆ್ಯಕ್ಚುಲಿ ಅವರು ಕ್ಷತ್ರಿಯ. ಅವನು ಕ್ಷತ್ರಿಯದಲ್ಲಿ ಮಾಂಸಾಹಾರ ಭಕ್ಷಣೆ ಇದೆ. ಅವನು ಜ್ಞಾನವನ್ನು ತಿಳಿದ ವಶಿಷ್ಠರಿಂದ. ಏನ್ರಮ್ಮ, ಜ್ಞಾನವನ್ನು ತಿಳಿದ ಮೇಲೆ ಅವ್ರು ಮಾಂಸಾಹಾರ ಭಕ್ಷಣೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ, ಎಲ್ಲ ಪಕ್ಷಿಗಳಲ್ಲೂ ದೇವನಿದ್ದಾನೆ, ಆತ್ಮ ಇದ್ದಾನೆ ಅಂತ ಯಾವಾಗ ತಿಳಿತಾನೋ ಆಗ ಅಂಥ ವ್ಯಕ್ತಿ ಮಾಂಸಾಹಾರವನ್ನು ತ್ಯಜಿಸ್ತಾನೆ. ಅದಕ್ಕೆ ಇಲ್ಲಿ ಮಾಂಸಾಹಾರ ತ್ಯಜಿಸಿ ಅಂತೇಳಿ ಫಸ್ಟು ಹೇಳೋದು. ಯಾರು ಸತ್ಸಂಗಕ್ಕೆ ಬಂದರು, ಯಾರು ಸಾಧನಾ ಮಾರ್ಗವನ್ನು ಹಿಡ್ಕೊಂಡ್ರೋ ಮಾಂಸಾಹಾರ ತ್ಯಜಿಸಿ. ಅದು ನನ್ನ ಹಾಗೆ ಒಂದು ಜೀವಿ, ಪಾಪ ಅದಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ, ನಮಗೋಸ್ಕರ ಹುಟ್ಟಿರೋದು ಅಂತೇಳಿ ಇವರೆಲ್ಲ ಇದು ಮಾಡ್ತಾರೆ. ಅದು ತಪ್ಪು. ಈ ವಿಚಾರದಲ್ಲಿ ಕಬೀರ್ ಸಾಹೇಬರು ಮುಸ್ಲಿಮರಿಗೂ ಹೇಳಿದ್ರು, ಮಾಡಬೇಡಿ, ಹತ್ಯೆ ಮಾಡಬೇಡಿ, ದೇವರ ಹೆಸರಿನಲ್ಲಿ, ಅಲ್ಲ ಹೆಸರಿನಲ್ಲಿ ಹೇಳಿದ್ರು. ಕೇಳಲಿಲ್ಲ, ಏನು ಮಾಡೋಕ್ಕಲ್ಲ. ಹಿಂದೂಗಳು ಕೇಳಲಿಲ್ಲ, ಅವ್ರಿಗೆ ದೇವರ ಹೆಸರಿನಲ್ಲಿ ಬಲಿಗಳು ನಡೀತಾ ಇದ್ದಾರೆ. ಯಾಕೆ ಮಾಡಬಾರ್ದು ಅಂದರೆ, ನಮಗೆ ಮತ್ತೆ ವಾಪಸ್ ಬರುತ್ತೆ ಅದು. ಮುಯ್ಯೆ ಉಡುಗೊರೆ ಕೊಡ್ತೀವಿ ಮದುವೆಯಲ್ಲಿ, ಅವ್ರು ಗುರ್ತಾಕೊಂಡಿರ್ತಾರೆ. ನಮ್ಮನೆಗೆ ಏನಾದ್ರು ಫಂಕ್ಷನ್ ಆದಾಗ ಕೊಡ್ತಾರೆ ಉಡುಗೊರೆ, ವಾಪಸ್ ಬಂದ್ಬಿಡ್ತು. 1000 ರೂಪಾಯಿ 500 ರೂಪಾಯಿ ಯಾವುದೋ ಬರುತ್ತೆ, ಎಷ್ಟೋ ಬರುತ್ತೆ. ನಮ್ಮ ಪ್ರಾರಬ್ಧ ಕರ್ಮ. ನಾವು 1000 ರೂಪಾಯಿ ಕೊಟ್ಟರೆ ಅವ್ರು 500 ರೂಪಾಯಿ ಕೊಡ್ತಾರೆ. ಒಟ್ಟಾಗಿ ಬಂತ ವಾಪಸ್ಸು. ಅಲ್ಲ, ಇವಾಗ ತಕ್ಷಣ ಕೊಟ್ಬಿಡ್ತಾರೆ. ಒಂದು ಸ್ಟೀಲ್ ಪಾತ್ರೆನೋ ಒಂದು ಮಗ್ಗೋ ಏನಾದ್ರು ವಾಪಸ್ ಆವಾಗಲೇ ಕೊಟ್ಬಿಡ್ತಾರೆ. ಅಂದ್ರೇನು, ನೀನು ಮುಂದಿನ ಜನ್ಮದಲ್ಲಿ ನೀನು ಬಲಿಪಶು ಆತ್ಯಾ, ಆ ಒಡಿಸ್ಕೊಂಡು ಈ ಜನ್ಮದಲ್ಲಿ ಅವನು ಕಟುಗ್ನಾಗ್ತಾನೆ, ಮುಯ್ಯಿ. ಹಾಗಾಗಿನೇ ಮಾಡಬೇಡಿ. ಅದರಲ್ಲೂ ಪರಮಾತ್ಮನಿದ್ದಾನೆ, ಅದರಲ್ಲೂ ಆತ್ಮನಿದ್ದಾನೆ. ನೋಡಿ, ಗಟ್ಟೆ ಮೇ ರಾಮ. ಎಲ್ಲ ಶರೀರದಲ್ಲೂ ರಾಮನಿದ್ದಾನೆ, ಈಶ್ವರನಿದ್ದಾನೆ. ಸ್ವರೂಪ ಕೇಳೋದು, ವಿಷ್ಣು ಇದ್ದಾನೆ, ವೆಂಕಟೇಶ್ವರ ಇದ್ದಾನೆ. फिरे ढूंढता राम को मूर को चारों धाम, वहाँ कहाँ मिल सके घट घट में बैठा राम.
ನಾವು ರಿಜುವಾದ ರೋಮನನ್ನು 4 ದಿಕ್ಕಿನಲ್ಲಿ ಹುಡುಕ್ತಾ ಇದ್ದೀವಿ, ರಾಮ ರಾಮ ಅಂತೇಳಿ. ಎಲ್ಲಿ ಸಿಗ್ತಾನೆ? ಎಲ್ಲರ ಹೃದಯದಲ್ಲೂ ಇದ್ದಾನೆ ರಾಮನು. ಬರೀ ಹಿಂದೂಗಳ ಹೃದಯದಲ್ಲೇ ಅಲ್ಲ, ಎಲ್ಲರ ಹೃದಯದಲ್ಲಿ. ಮುಸಲ್ಮಾನರ ಹೃದಯದಲ್ಲಿ, ಕ್ರಿಶ್ಚಿಯನ್ ಹೃದಯದಲ್ಲಿ. ನಾವು ಅಂದ್ಕೊಂಡಂಗೆ ಅವ್ರು ಯೇಸು ಅಂದ್ಕೊತಾರೆ, ಅವ್ರು ಅಲ್ಲ ಅಂದ್ಕೊತಾರೆ, ನಾವು ರಾಮ ಅನ್ಕೊಂತೀವಿ, ನಾವು ಕೃಷ್ಣ ಅನ್ಕೊಂತೀವಿ. ನಮ್ಗೆ ಇಷ್ಟವಾದ ದೇವರು ನೋಡಿ, ನಮ್ಮಲ್ಲಿ ಎಷ್ಟೊಂದು ಒಡಕಿದೆ. ನೂರಾರು ದೇವರುಗಳು. ಅವನು ನಮ್ಮನೆ ದೇವರಲ್ಲ, ಅವನು ಬೇರೆ ಮನೆ ದೇವರು. ನಾವು ಈಶ್ವರ ಆದರೆ ಅವರು ಕೃಷ್ಣ. ಒಂದೇ ಮನೆ ದೇವರಾದರೆ ಮದುವೆಗಳಾಗಲ್ಲ. ಅದೆಲ್ಲ ಇತ್ತು, ಇವಾಗೆಲ್ಲ ಇಲ್ಲ ಬಿಡಿ. ಒಂದೇ ಮನೆ ದೇವರು, ಒಂದೇ ಗೋತ್ರ, ಅವೆಲ್ಲ ಆಗಲ್ಲ. ಈಗೆಲ್ಲ ಯಾವ್ದು ನೋಡ್ತಾರೆ ಸ್ವಾಮಿ? ಎಲ್ಲ ಬಿಟ್ಟರು, ಜಾತಿನೇ ಬಿಟ್ಬಿಟ್ರು. ಹಾಗಾಗಿ ವಿಚಾರಕ್ಕೆ ಬರೋಣ. ಘಟ ಮೇ ಬೈಟ್ ಹಾಕ. ಘಟ ಅಂದರೆ ದೇಹ. ಎಲ್ಲರ ದೇಹಗಳಲ್ಲಿ ಇದ್ದಾನೆ ರಾಮನು, ಎಲ್ಲರ ದೇಹಗಳಲ್ಲಿ ಇದ್ದಾನೆ ಈಶ್ವರನು. ಅವನಿದ್ರೇ ಇದೆಲ್ಲ ಕೆಲಸ ನಡೆಯೋಕ್ಕಾಗೋದು. ಮಾತಾಡೋದು, ಕೇಳೋದು, ಕುಳಿತುಕೊಳ್ಳೋದು, ಓಡಾಡೋದು, ತೀರ್ಮಾನ ಮಾಡೋದು. ಆದರೆ ಅದು ಅರಿವು ತುಂಬ ಜನಕ್ಕೆ ಕಡಿಮೆ. ಎಲ್ಲ ದೇಹವನ್ನು ತೋರಿಸ್ತಾ ಇದ್ದಾರೆ. ನಾನು ಯಾರು ಅಂದರೆ ದೇಹ, ಈ ದೇಹ ತೋರಿಸ್ತಾ. ನಾನು ಯಾರು ಅಂದರೆ ನಮ್ಮೆಲ್ಲರ ಸ್ವರೂಪ, ಸತ್ಯನಾಮ, ಜೀವ, ಚೈತನ್ಯ, ಹೀಗೆ ಆತ್ಮ. ಸಾರ ಅಸಾರ ನೋಡಿ, ನಮಗೆ ಕಲ್ಯಾಣ ಉಂಟು ಮಾಡತಕ್ಕಂಥ ಶಬ್ದಗಳು ಸಾರ ಶಬ್ದಗಳು, ಇನ್ನೆಲ್ಲ ಅಸಾರ ಶಬ್ದಗಳು. ಎಲ್ಲರ ಮನೆಗಳಲ್ಲೂ ಕಲ್ಯಾಣ ನಡೀತಾ ಇದೆ, ಮದುವೆಗಳು ನಡೀತಾ ಇದ್ದಾವೆ. ಎಲ್ಲರೂ ಶಾಶ್ವತವಾಗಿದ್ದಾರಾ? ಆಗಲಿಂದನೂ ಸುಖವಾಗಿದ್ದಾರೆ? ಬೇಡ, ಆಗಲಿಂದ ಬೇಡ, ಸುಖವಾಗಿದ್ದಾರಾ? ಯಾರೋ ಒಬ್ಬೊಬ್ಬರು ಅವರವರ ಪ್ರಾರಬ್ಧ ಕರ್ಮಾನುಸಾರ ಹಣದಲ್ಲೋ ಮತ್ತೊಂದರಲ್ಲೋ ಅನುಕೂಲತೆ ಇದ್ದಾರೆ. ಆದರೆ ದೇಹದಲ್ಲಿ ಕೊರತೆ ಇದೆಯಾ? ಹಾಂ, ಕಣ್ಣು ಕಾಣದೇ ಇರೋದು, ಕೂತು ಬೆಳಗಾಗೋದು, ಏನು ಸ್ವಾಮಿ ಎಲ್ಲ ಆಗ್ತಾ ಇದೆಯಾ? ಕೈ ನೋವು, ಮಂಡಿ ನೋವು ಆಗ್ತಾ ಇದೆಯಾ ಸ್ವಾಮಿ? ಎಷ್ಟೇ ಕೋಟಿಗಿದ್ರೂ ಸಹ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಇಲ್ಲೋ? ಆಗ್ತಾ ಇದೆ ನೋಡಿ. ಅದಂತೂ ಸತ್ಯನಾ? ಸತ್ಯ. ಹಾಂ, ಇದು ಶಾಶ್ವತ ಅಂದರೆ ನಂಬಬೇಡಿ. ಇದು ಅಸಾರ ಶಬ್ದ. ನಾನು ಶಾಶ್ವತವಾಗಿ ಹಿಂಗೆ ಇರ್ತೀನಿ, ಹಂಗೆ ಮಾಡು ಹಿಂಗೆ ಮಾಡು, ಇಲ್ಲ. ಶಾಶ್ವತವನ್ನು, ಸುಖವನ್ನು ಬಯಸಿನೇ ಎಲ್ಲರೂ ಮಾಡ್ತಾ ಇರೋದು. ಸುಖ ಸಿಗೋದಿಲ್ಲ. ಯಾವಾಗಲೂ ಸುಖವಾಗಿರ್ಬೇಕಂತಾನೆ ಪೂಜೆ ಪುನಸ್ಕಾರಗಳು ಮಾಡೋದು. ಎಲ್ಲಿ ಆ ಟೈಮ್ ಆತಾನೆ ಏನು ಪೂಜೆ ಮಾಡ್ತಾ ಇರೋ ಅಲ್ಲೇ ಪುಸ್ತಕ್ಕೆ ಅಂದ್ಬಿಡ್ತಾನೆ. ಯಯಾತಿ ಕತೆ ಹಾಗೆಲ್ಲ ಸಾವಿರಾರು ವರ್ಷ ಬಾಳ್ತಾ ಇದ್ರು ಜೀವಂತವಾಗಿ ಅಂತ ಹೇಳ್ತಾರೆ. ಇರಲಿ, ಅವನು ಎಷ್ಟು ಸಾವಿರ ವರ್ಷ ಇದ್ರು ನಮಗೆ ಅಲ್ಲಿ ಬೇಡ. ಸುಖ ಪಟ್ಟಿರಲ್ಲ. ಹಾಂ, ಅವನಿಗೆ ವೃದ್ಧಾಪ್ಯ ಬಂದ್ಬಿಡ್ತು. ಅಂದರೆ ಮುದುಕ ಆಗ್ಬಿಟ್ಟ. ಅವೆಲ್ಲ ಇಂದ್ರಿಯಗಳೆಲ್ಲ ಬಲ ಕಳ್ಕೊಂಡ್ಬಿಡ್ತು. ತಿನ್ನೋ ಬಲ, ರುಚಿ ಸಿಗಲ್ಲ, ಕಣ್ಣಿನ ಬಲ, ಹೀಗೆ ಪಂಚ ಜ್ಞಾನೇಂದ್ರಿಯಗಳ ಬಲ ಕುಸಿತೋಯ್ತು. ಅವನಿಗೆ ಆಸೆ ಏನೋ ಇನ್ನೂ ಚೆನ್ನಾಗಿ ತಿನ್ನಬೇಕು, ಭೋಗ ಭಾಗ್ಯಗಳನ್ನು ಅನುಭವಿಸ್ಬೇಕು. ಹಾಗೇನು ಮಾಡ್ದ ಅವನು? ಮಕ್ಕಳು 4 ಜನ ಮಕ್ಕಳು ಕರೆದ. ಸುಮ್ಮನೆ ಕತೆ, ಬದಲಾವಣೆ ಆಗೋದೆಲ್ಲ ಸುಳ್ಳು. ಏನಪ್ಪ ನಿಮ್ಮ ಆಯುಷ್ ಕೊಡ್ರಿ, ನಾನು ಇನ್ನೂ ಬದುಕಬೇಕು ಅನ್ನೋ ಆಸೆ ಇದೆ ಅಂತ. 3 ಜನ ಮಕ್ಕಳು ಕೊಡಲ್ಲ. ಅವನಿಗೆ ಶಾಪ ಕೊಟ್ಬಿಟ್ಟಂತೆ. ಬಿಡಿ, 4ನೇವನು ಪುರೂರವ. ಯೌವನ ಕೊಡೋ ನೀನು, ತಗೋ ಬದಲಾವಣೆ. ಇವನು ಮಗ ಬಂದು ಮುದುಕ ಆದ, ಇವನು ಯೌವನಾವಸ್ಥೆಗೆ ಬಂದ. ಇನ್ನು ಸ್ವಲ್ಪ ದಿನ ಅನುಭವಿಸ್ತಾ ಅವನಿಗೆ ಜ್ಞಾನೋದಯ ಆಗಿಬಿಡ್ತು. ನೋಡಿ, ಜ್ಞಾನೋದಯ ಆಗೋಕ್ಕೂ ಸಂಸ್ಕಾರ ಸುಮ್ಮನೆ ಆಗಲ್ಲ. ನೋಡಿ, ನಮಗೆಲ್ಲ ಸಂಸ್ಕಾರ ಇರೋದಕ್ಕೆ ನಾವೆಲ್ಲ ಇಲ್ಲಿ ಬಂದು ಸೇರಿರೋದು. ನಾವು ಅಂಥ ಒಂದು ಕೆಲಸ ಕಾರ್ಯಗಳನ್ನು, ಸಂಸ್ಕಾರ ಅಂದರೆ ಕೆಲಸ ಕಾರ್ಯಗಳು ಮಾಡಿದ್ದೀವಿ, ಪುಣ್ಯ ಕಾರ್ಯಗಳನ್ನು. ಅದು ಮಾಡಿದ್ರೇ ನಾವು ಇಲ್ಲೆಲ್ಲ ಕೇಳೋಕ್ಕೆ ಇಲ್ಲಿ ಸೇರಿರೋದು. ಅದೇ ರೀತಿ ಅವನಿಗೆ ಸಂಸ್ಕಾರ ಬಂದ್ಬಿಡ್ತು. ಯೋಚನೆ ಮಾಡ್ದ. ಎಲ್ರಿಗೂ ಯೋಚನೆ ಬಂದೇ ಬರುತ್ತೆ ಕ್ರಮೇಣ.
ಖಾಲಿ ಇದ್ದಾಗ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ. ಎಲ್ಲಾರ ಹಂಗೆ ಅವನ ಶರೀರದ ಮೇಲೆ ಯೋಚನೆ ಬಂದ್ಬಿಡ್ತು, ಏನು ನಾನು ಅನುಭವಿಸ್ತಾನೆ ಇದ್ದೀನಿ, ನನಗೆ ತೃಪ್ತಿನೇ ಸಿಕ್ಕಲಿಲ್ಲ. ಅವಾಗ ಉಂಟಾಯ್ತು, ಇದು ತೃಪ್ತಿ ಸಿಗಲ್ಲ, ಇದು ಬೆಂಕಿಗೆ ತುಪ್ಪ ಹಾಕಿದ್ರೆ ದಗ 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 ಅಂತ ಉರಿಯುತ್ತೆ, ಹಂಗೆ ಇದು ಅಂದ್ಕೊಂಡ. ಮತ್ತೆ ಕರೆದು ವಾಪಸ್ ಕೊಟ್ಬಿಟ್ಟ. ಆಮೇಲೆ ಅವನು ಕಾಡಿಗೆ ಹೋಗಿ ತಪಸ್ ಮಾಡ. ಆಮೇಲೆ ಕಾಡಿಗೆ ಹೋಗಿ ತಪಸ್ಕೋದ. ಅವನು ಹುಟ್ಟಿರೋದೇನಿಕೆ ಆಗಲೇ ಹೇಳ್ದಂಗೆ ಮೋಕ್ಷವನ್ನು ಪಡೆಯೋಕ್ಕೆ, ಬಿಡುಗಡೆಯನ್ನು ಪಡೆಯೋಕ್ಕೆ ಮನುಷ್ಯ ಜನ್ಮ ಬಂದಿರೋದು. ಬರೀ ತಿನ್ನೋದು ಉಣ್ಣೋದು ಅಲ್ಲ. ತಿಂದ್ವಿ, ಉಂಡ್ವಿ, ದೇಹಕ್ಕೆ ಎಲ್ಲಿವರೆಗೂ ಅನ್ನ ಸೇರುತ್ತೋ ತಿಂತಾನೆ ಇರ್ತೀವಿ. ಯುಗಾದಿ ಹಬ್ಬ ಎಷ್ಟು ವರ್ಷ ಮಾಡಿರ್ಬೇಕು ನಾವು? ಅವ್ರವ್ರ ವಯಸ್ಸಿಗೆ ಅನುಗುಣವಾಗಿ ಬುದ್ಧಿ ಬಂದಾಗಿಂದ ಒಂದು 15 ವರ್ಷ ಕಳೆದ್ಬಿಡಿ. 60 ಅಂದರೆ 45 ವರ್ಷ ಯುಗಾದಿ ಹಬ್ಬ. 45 ವರ್ಷದಿಂದ ಒಬ್ಬಟ್ಟು, ಅದಲ್ಲದೆ ಬೇಕಾದಾಗೆಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ. ನೋಡಿ, ತಿಂದಿದ್ದನ್ನೇ ತಿನ್ನುವೆ, ನೋಡಿದ್ದನ್ನೇ ನೋಡ್ತಾನೆ ಇದ್ದೀವಿ. ಬದಲಾವಣೆ ಆಗ್ತಾ ಇದೆ ಅಷ್ಟೇ. ಬಟ್ಟೆಗಳು ಹಾಕೊಳ್ಳೋ ಬದಲಾವಣೆ ಆಗ್ತಾ ಇದೆ. ಅದೇ ಹೆಣ್ಣು, ಅದೇ ಗಂಡು, ಅದೇ ಮನೆ, ಬದಲಾವಣೆ. ಸ್ವಲ್ಪ ಸ್ಟೈಲಿಶ್ ಆಗಿ ಕಟ್ತಾ ಇದ್ದಾರೆ ಮನೆ. ಮೊದಲೆಲ್ಲ ಓಲ್ಡ್ ಸ್ಟೈಲ್ನಲ್ಲಿ, ಹಳೆ ಶೈಲಿಯಲ್ಲಿ ಕಟ್ತಾ ಇದ್ರು. ಇವಾಗ ಹೊಸ ಸ್ಟೈಲು. ಅದಕ್ಕೇನು ಬೇರೆ ಏನಾದರೂ ಹಾಕವ್ರ? ಸಿಮೆಂಟ್ ಬಿಟ್ಟರೆ, ಸಿಮೆಂಟು ಇಟ್ಟಿಗೆ ಬಿಟ್ಟರೆ ಅದೇ ಹಾಕಿರೋದು. ವಿಚಾರ ಮಾಡಿ, ಅದನ್ನೇ ಹಾಕಿ ಕಟ್ಟಿರೋದು ಅಲ್ಲ. ಬರೀ ಮಣ್ಣು ಅವಾಗಲೂ ಇತ್ತು, ಇವಾಗೂ ಇತ್ತು. ಮಣ್ಣು ಹಾಕಿ ಹಾಕ್ತಾರಲ್ಲ, ಆಗೋದಿಲ್ಲ. ಮಣ್ಣಿನ ಗೋಡೆ ಕಟ್ಟವರು ಸಿಮೆಂಟಿನ ಗೋಡೆ ಕಟ್ತಾರೆ, ಅದರಲ್ಲೂ ಮಣ್ಣು ಸೇರುತ್ತೆ. ಹೀಗೆ ಮನುಷ್ಯನ ದೇಹ ಈ ರೀತಿಯಾಗಿದೆ. ಅದರಿಂದ ನಮ್ಮನ್ನು ನಾವು ತಿಳಿಬೇಕು, ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕು. ಅದು ಶಾಶ್ವತವಾದ ಮನೆ, ನಮ್ಮ ಸ್ವರೂಪ. ಇನ್ನೆಲ್ಲ ನಾವು ಏನೇ ಸ್ವಂತ ಮನೆಯಲ್ಲಿದ್ದರೂ ಅವೆಲ್ಲ ಬಾಡಿಗೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಎಷ್ಟೇ ಚೆನ್ನಾಗಿ ಕಟ್ಸಿದ್ರು ಕೂಡ ಯಾರು ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ತಾ ಕುತ್ಕೊಳಲ್ಲ. ಪ್ಲೀಸ್ಕೊಂಡು ಅಪ್ಪಿರಿದ್ನಿ ಅಂತ ಏನಂತಾರೆ ಅವ, ಹಿಂದೆ ಮಾತಾಡ್ಕೊಳ್ತಾರೆ. ಏನಾದ್ರೆ ತಾಚಿಗೆ ಹಾಕ್ರ ಅಂತಾರೆ. ಪೀನ್ಗಾಂಧಿ ಸ್ವಾಮಿ ಹಾಂ ಹಂಗೆ. ಹಾಂ, ಇವೆಲ್ಲ ಒಂದು ಒಳ್ಳೆ ಶಬ್ದ ಉಪಯೋಗಿಸ್ತಾರೆ. ಬಾಡಿ ಒಂದು ಬಹುವಚನ. ಬಾಡಿ ಯಾವ ಆಚೆಗೆ ಹಾಕ್ರಪ್ಪ ಬಾಡಿ. ಹಾಂ, ಹೀಗೆ. ಹಾಗಾಗಿ ಸಾರ ಅಸಾರ ಅಂತಂದರೆ ನಮ್ಮನ್ನು ಕಲ್ಯಾಣ ಉಂಟು ಮಾಡತಕ್ಕಂಥ ಶಬ್ದಗಳಿಗೆ ಸಾರ ಶಬ್ದಗಳು, ಇನ್ನೆಲ್ಲ ಅಸಾರ ಶಬ್ದಗಳು. ಅಸಾರ ಶಬ್ದ ಅವು ಜೀವನಕ್ಕೆ ಬೇಕು. ಮದುವೆ, ಮುಂಜಿ ಇವೆಲ್ಲ. ಯಾಕಂದರೆ ನಮಗೆ ಅವು ಊಟೋಪಚಾರಕ್ಕೆ ಬೇಕಲ್ಲ ಅಲ್ವರ, ನಮ್ಮ ಸೌಕರ್ಯಕ್ಕೆ ಬೇಕಲ್ಲ, ಕೆಲಸ ಕಾರ್ಯಗಳು ಬೇಕು. ಅವನು ಬಿಡು ಅಂತ ಯಾರು ಹೇಳ್ತಾ ಇಲ್ಲ. ಕಬೀರ್ ಸಾಹೇಬರು ಸಹ ಅವರು ಸ್ವತಃ ನೇಗಿಯವರಾಗಿದ್ದರು. ಸ್ವತಃ ನೇಗಿಯವರಾಗಿದ್ದು ನೇಗಿ ಕೆಲಸ ಮಾಡ್ತಾಯಿದ್ರು ಜೀವನೋಪಾಯಕ್ಕೆ. ಅದ್ರ ಜೊತೆಯಲ್ಲಿ ಆತ್ಮಜ್ಞಾನ ತಿಳಿಸ್ತಾ ಇದ್ರು. ಅನುಭವ ಮಾಡಿ ಅವ್ರು ಹೇಳ್ತಾ ಇರೋದು ಶಬ್ದಗಳು, ಸ್ವರೂಪದ ಅನುಭವ ಮಾಡಿ. ಎಲ್ಲ ಮಹಾತ್ಮರು ಅಷ್ಟೇ, ಯಾರನ್ನು ಅಲ್ಲಿಗೆಳೆಯಕ್ಕಾಗೋದಿಲ್ಲ. ಅಭಿಪ್ರಾಯಗಳು ಬೇರೆ ಬೇರೆ. ಇವರು ಆತ್ಮ ವ್ಯಾಪಕ ಅಂದರು. ಒಂದೇ ಆತ್ಮ ಎಲ್ಲರಲ್ಲೂ ಇದೆ. ನಾನು ಎಲ್ಲರಲ್ಲೂ ಇರೋಕ್ಕೆ ಸಾಧ್ಯನಾ? ನನ್ನ ಅರಿವು ಎಲ್ಲರಲ್ಲೂ ಇದೆಯಾ? ಇಲ್ಲ. ಅದು ವಿಚಾರ ಮಾಡಿ. ಆದರೆ ಅದನ್ನು ಬಿಡಿಸಿ ಹೇಳಿದ್ರು. ಏನು? ನಿಮ್ಮಲ್ಲಿರೋ ಆತ್ಮ, ನಮ್ಮಲ್ಲಿರೋ ಆತ್ಮ ಒಂದೇ ಗುಣ ಹೊಂದಿದೆ. ನಿಮ್ಮೆಲ್ಲರತಕ್ಕಂಥ ಆತ್ಮ ಏನು ಗುಣ? ಅರಿಯೋ ಗುಣ. ತಿಳಿತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಲ್ವಾ? ಅದೇ ಗುಣ ನೀವು ಹೇಳಿದ್ದನ್ನು ನಾನು ಕೇಳ್ತಾ ಇರ್ತೀನಿ. ನನ್ನ ಪ್ರಶ್ನೆ ಕೇಳಿದಾಗ ನಾನು ಕೇಳಿ ಹೇಳ್ತೀನಲ್ಲ, ಹಾಗೆ ಪ್ರಶ್ನೆ ಕೇಳಿ. ಹಾಗೆ ಅರಿಯ ಗುಣ ಎಲ್ಲರಲ್ಲೂ ಇದೆ. ಅದು ಒಂದೇ ರೀತಿ, ಅದರಲ್ಲಿ ಬದಲಾವಣೆ ಇಲ್ಲ. ವ್ಯಾಪಕ ಅಂದರೆ ಮೈಕ್ನಲ್ಲಿ ಆತ್ಮ ಇದೆ ಅಂತ ಅವ್ರು ಹೇಳೋದು. ಬೀರುನಲ್ಲಿದೆ, ಗಿಡದಲ್ಲಿದೆ,
ಅದನ್ನು ಬಿಡಿಸಿ ಹೇಳಿದ್ರು. ವ್ಯಾಪಕ ಅಲ್ಲಪ್ಪ, ವ್ಯಾಪಕ ಆಗಕ್ಕೆ ಸಾಧ್ಯನೇ ಇಲ್ಲ. ಹೇಗೆ? ಬೆಂಕಿನಲ್ಲಿದೆ ಅಂದ್ರು ಅರಿಯೋ ಗುಣ. ಬೆಂಕಿನಲ್ಲಿ ಉರಿಯೋ ಗುಣ ಇದೆ. ಅರಿಯೋ ಗುಣ ಹೆಂಗಿದೆ? ಒಳ್ಳೆ ಪುಸ್ತಕನೇ ಇದು, ಚೆನ್ನಾಗಿದೆ, ಶಂಕರಾಚಾರ್ಯರು ಬರೆದಿರೋದು. ಬೆಂಕಿಗೆ ಹಾಕ್ಬಿಡಿ, ಸುಡುತ್ತೋ ಇಲ್ಲೋ? ಸುಟ್ಟೋಗ್ಬಿಡುತ್ತೆ. ಮತ್ತೆ ಅದಕ್ಕೆ ಅರಿಯೋ ಗುಣ ಎಲ್ಲಿದೆ? ಅರಿಯೋ ಗುಣ ಇದೆಯಾ ಅದರಲ್ಲಿ? ಏನು ಹಾಕಿದ್ರೂ ಸುಡುತ್ತೆ. ಅದು ಕೆಲಸ ಸುಡೋದು. ನೋಡಿ, ಅದು ಜ್ಞಾನ. ನೋಡಿ, ಇದು ವಿವೇಕ ಅನ್ನೋದು. ವಿವೇಕ ಅಂದ್ರೆ ಏನು? ಜ್ಞಾನ. ಅರಿಯೋ ಗುಣ ಯಾವುದರಲ್ಲಿದೆಯೋ ಅದು ನಮ್ಮ ಸ್ವರೂಪ. ಅವುಗಳೆಲ್ಲ ಅರಿಯೋ ಗುಣ ಇಲ್ಲ, ಅವೆಲ್ಲ ಧರ್ಮಗಳು, ಗುಣಧರ್ಮಗಳು. ನೀರಿನ ಹರಿಯೋ ಗುಣ ಕೆಳಗಡೆ ಹರಿಯುತ್ತೆ. ಏನು ಹಾಕಿದ್ರೂ ಕೊಚ್ಕೊಂಡು ಹೋಗುತ್ತೆ. ಪ್ರವಾಹ ಬಂದಾಗ ನೋಡಲ್ವಾ? ಪಶು ಪಕ್ಷಿಗಳನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ, ಮನುಷ್ಯರನ್ನು ಕೊಚ್ಕೊಂಡು ಹೋಗುತ್ತೆ. ಬಿಲ್ಡಿಂಗ್ ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಅರಿಯೋ ಗುಣ ಇಲ್ಲ. ಗಾಳಿ, ಚಳಿ, ಒಂದು ತಿಂಗಳಿಂದ ಎಲ್ಲರಿಗೂ ಚಳಿನೇ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಪ್ರಕೃತಿ ಅದು ಕೆಲಸ. ಜ್ಞಾನಿ ಪುರುಷ ಅಂತೇಳಿ ಕಡಿಮೆ ಏನಾದ್ರು ಬೀಸ್ಬಿಡುತ್ತಾ? ಆಗಲ್ಲ. ನೋಡಿ, ಅದು ಕೆಲಸ ಇದೆ. ಸಾರ ಶಬ್ದಗಳು ಈ ರೀತಿ ತಿಳಿಯದೆ ಸಾರ ಶಬ್ದಗಳು. ಚೇತನ, ಜಡ. ನೋಡಿ, ಅಲ್ಲಿಂದ ಹೇಳ್ತಾ ಇದೀವಿ. ಚೇತನ ಅಂದರೆ ನಮ್ಮ ಸ್ವರೂಪ, ಜಡ ಅಂದರೆ ಪಂಚಭೂತಗಳು: ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ. ಜಡ ಪದಾರ್ಥಗಳು ತನ್ನನ್ನು ತಾನು ತಿಳಿಯಲ್ಲ, ಮತ್ತೊಂದನ್ನು ತಿಳಿಯೋ ಶಕ್ತಿ ಇಲ್ಲ ಅವಕ್ಕೆ. ಮತ್ತೊಂದನ್ನು ತಿಳಿಯೋ ಶಕ್ತಿ ಇಲ್ಲ. ಇದೆ ಜಡದ ಸ್ವಭಾವ, ಗುಣ. ಚೇತನ ನಮ್ಮ ಸ್ವರೂಪ, ಎಲ್ಲವನ್ನು ಅರಿತಾ ಇದೆ. ಈ ವಿಚಾರಗಳನ್ನು ಹೇಳಿ. ಎಲ್ಲರಲ್ಲಿ ಆತ್ಮ ಒಂದೇ ತರನಾ? ಇಲ್ಲ, ನೀವೇ ಬೇರೆ, ನಾವೇ ನೀವೇ ಬೇರೆ, ನಾವೇ ಬೇರೆ. ಆದರೆ ಗುಣ ಒಂದೇ. ನೋಡಿ, ಅರಿಯೋ ಗುಣ. ನೀವು ಕೇಳಿ ಅರಿತಾ ಇದ್ದೀರಾ, ನಾವು ಕೇಳಿ ಅರಿತಾ ಇದ್ದೀವಿ, ಅವರು ಕೇಳಿ ಅರಿತಾ ಇದ್ದಾರೆ. ಬೇರೆ 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 ಬೇರೆ. ಒಂದೇ ವ್ಯಾಪಕ ಆಗಿದ್ದ ಪಕ್ಷದಲ್ಲಿ ನಿಮಗಾಗತಕ್ಕಂಥ ನೋವು ನಮಗೂ ಆಗಬೇಕಾಗಿತ್ತು. ನಿಮ್ಗೆ ಹೊಟ್ಟೆ ಐಶ್ವರ್ಯ ನನಗೂ ಆಗಬೇಕಾಗಿತ್ತು. ಅದಕ್ಕೆ ಅವ್ರೇನು ಹೇಳ್ತಾರೆ ಅವಾಗ? ಅವ್ರವ್ರ ಪ್ರಾರಬ್ಧ ಕರ್ಮ ಅಂದ್ರೆ ಎಂದು. ಅವ್ರವ್ರ ಪ್ರಾರಬ್ಧ ಕರ್ಮ, ಕರ್ಮ ಅಂದರೆ ಕೆಲಸ ಮಾಡಬೇಕಾದ್ರೆ ಬೇರೆ ಬೇರೆ ಇರ್ಬೇಕು ತಾನೆ? ಹೇಳಿ. ನೀವು ಅವಾಗೇನೆ ನೀವು ಬೇರೆ, ನಾವು ಬೇರೆ. ನೀವು ಮಾಡೋ ಕೆಲಸ ನಾನು ಮಾಡಲ್ಲ, ನಾನು ಮಾಡೋ ಕೆಲಸ ನೀವು ಮಾಡಲ್ಲ. ಸ್ವಾಮಿಗಳು ವ್ಯಾಪಾರ, ನಾವು ನೇಯ್ಗೆ ಕೆಲಸ, ಅಲ್ವರಾ? ಇನ್ನೊಬ್ರು ಇನ್ನೊಂದು ಕೆಲಸ. ನೋಡಿ, ಬೇರೆ ಬೇರೆ. ಒಂದೇ ಆಗಿರೋ ಒಂದೇ ಕೆಲಸ ಮಾಡಬೇಕಾಯ್ತಲ್ಲ, ಒಂದೇ ಥರ ಇರಬೇಕಾಯ್ತಲ್ಲ, ಒಂದೇ ಸ್ವಭಾವ ಇರಬೇಕಾಯ್ತಲ್ಲ, ಒಂದೇ ಗುಣ ಇರಬೇಕಾಯ್ತಲ್ಲ. ಎಲ್ಲಿದೆ? ಎಲ್ಲ ಬೇರೆ ಬೇರೆನೇ. ನಿಮ್ಮಲ್ಲಿರೋ ಗುಣ ನಮ್ಮಲ್ಲಿರಲ್ಲ, ನಮ್ಮಲ್ಲಿರೋ ಗುಣ ಇನ್ನೊಬ್ಬರಲ್ಲಿರಲ್ಲ. ನೋಡಿ, ಬೇರೆ 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 ಬೇರೆ. ಇದನ್ನ ಬಿಡಿಸಿದ್ರು ಕಬೀರ್ ಸಾಹೇಬ್. ಇದಪ್ಪ ನಿಜವಾದ್ದು ವ್ಯಾಪಕ. ಅಂದರೆ ಮತ್ತೆ ಹೋಗ್ಬಿಡ್ತೀರಾ ಬಂಧನಕ್ಕೆ. ಜ್ಞಾನ ತಿಳ್ಕೊಳ್ಳೋಣ, ಗುಣಗಳು ಬೇರೆ ಬೇರೆ ಇದೆ. ಹೌದೌದು, ಬೇರೆ ಬೇರೆ. ಅದೇ ಹೇಳಿದ್ವಲ್ಲ, ಶಬ್ದಗಳು ಬೇರೆ ಬೇರೆ. ಆಗಲೇ ಹೇಳಿದ್ವಲ್ಲ, ಒಂದೊಂದು ಪಂಥದವರು ಒಂದೊಂದು ಶಬ್ದ ಇಟ್ಕೊಂಡ್ರು. ಆ ಶಬ್ದನ ಬಿಟ್ಟು ಬರೋಕ್ಕಿಲ್ಲ ಈ ಕಡೆಗೆ. ಅವ್ರ ಸ್ವಭಾವ ಅದು, ಅವ್ರ ಸ್ವಭಾವ. ಒಂದೇ ಪಂಥದಲ್ಲಿದ್ರು, ನೀವು ಹೇಳ್ದಂಗೆ ಬೇರೆ ಬೇರೆ ಅಭಿಪ್ರಾಯಗಳು. ಮನೆ ಒಂದು ಬುರಾನ್ಪುರದ ಒಂದು ಸತ್ಸಂಗ ಕೇಳ್ತಾ ಇದೆ. ಶಂಕೆ ಸಮಾಧಾನ ಅಂದರೆ ಸಂಶಯಗಳನ್ನ ಕೇಳೋದು. ಅದರಲ್ಲಿ ಜೀವ ಎಂಬ ಶಬ್ದ ಬಂತು. ಸೀನಿಯರ್ ಜೂನಿಯರ್ ಅರ್ಥ ಆಗುತ್ತಲ್ಲ, ಹಳಬರು ಹೊಸಬರು. ಜೂನಿಯರು ಜೀವ ಅನ್ನೋದೇ ಶಬ್ದ ಸರಿ ಅಂತ. ಅವ್ರ ಆತ್ಮ ಒಪ್ಪಲಿಲ್ಲ ಕಬೀರ್ ಸಾಹೇಬರು, ಪೂರಣ್ ಸಾಹೇಬರು ಗುರುಗಳು ಅಂತ. ಅವ್ರು ಸೀನಿಯರ್ ಹೇಳ್ತಾರೆ, ಹಂಗಲ್ಲ ಹೇಳಿರೋದು, ವ್ಯಾಪಕ ಅನ್ನೋದನ್ನ ಖಂಡನೆ ಮಾಡಿದ್ದಾರೆ ಕಬೀರ್ ಸಾಹೇಬರು. ಜೀವ ಅಂದ್ರೂ ಒಂದೇ, ಆತ್ಮ ಅಂದ್ರೂ ಒಂದೇ ಅಂದರೆ ಈತ ಕೇಳಲ್ಲ ಜೂನಿಯರು. ಇಲ್ಲ 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 ಇಲ್ಲ, ನಾನು ಅದನ್ನು ತೆಗೆದು ಓಡ್ಬಿಟ್ಟೆ, ಅದನ್ನು ಗುರ್ತಾಕಿ ಮಡಗಿದ್ದೀನಿ, ಅದನ್ನು ಗುರ್ತಾಕಿ ಮಡಗಿದ್ದೀನಿ, ಹಿಂದಿ ಬರೋರಕ್ಕೆ ಕೊಡ್ತೀನಿ. ಇದ್ರದ್ದು ಉದಾಹರಣೆ ತಗೊಂಡಿದ್ದಾರೆ ಆತ್ಮನ ಬಗ್ಗೆ. ನಾವೇನೇನು ಹೇಳಿದ್ವೋ ಶಂಕರಾಚಾರ್ಯ ಉದಾಹರಣೆ ತಗೊಂಡಿದ್ದಾರೆ, ಅಲ್ಲಿ ಬರೆದಿದ್ದಾರೆ. ಬರೆಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆತ್ಮನ ಶಬ್ದ ಬರ್ಕೊಂಡು ಬರೆಯೋ ವೇಗದಲ್ಲಿ ಆಗಿರಬೇಕು.
ಆ ರೀತಿ ತೀರ್ಮಾನಕ್ಕೆ ಬರಲ್ಲ. ಅವರಲ್ಲೇ ಭಿನ್ನಾಭಿಪ್ರಾಯ. ನೀವು ಹೇಳ್ದಂಗೆ ಇಲ್ಲ ಜೀವ ಅನ್ನೋ ಶಬ್ದ ಸರಿ, ಕಬೀರ್ ಸಾಹೇಬ್ ಇದನ್ನೇ ಹೇಳಿರೋದು. ಅವ್ರು ಸೀನಿಯರ್ ಹೇಳ್ತಾರೆ, ಆತ್ಮ ಅಂದ್ರೂ ಅದೇ, ಜೀವ ಅಂದ್ರೂ ಅದೇ, ಎಲ್ಲ ಒಂದೇ ಕಣಯ್ಯ, ವ್ಯಾಪಕ ಅನ್ನೋದನ್ನು ಅವರು ಖಂಡನೆ ಮಾಡಿದ್ದಾರೆ ಅಂತ ಒಪ್ತಾ ಇಲ್ಲ. ಹಿಂಗೆ ಭಿನ್ನಾಭಿಪ್ರಾಯ. ನಾನು ಅದನ್ನು ಕೇಳಿದ ಮೇಲೆ ಪುಸ್ತಕನೆಲ್ಲ ನಾನು ನೋಡಿದೆ. ಇನ್ನೂ ಗುರ್ತಾಕಿ ಮಡಗಿದ್ದೀನಿ ಪುಸ್ತಕ. ಹಿಂದಿ ಬರುತ್ತೇನಮ್ಮ ನಿಮಗೆ? ಅಲ್ಲ, ಓದಕ್ಕೆ ಬರುತ್ತಲ್ಲ, ತೋರಿಸ್ತೀನಿ ಬಿಡಿ ಒಂದ್ಸರಿ. ವಿವೇಕ ಚೂಡಾಮಣಿದು ಉದಾಹರಣೆ ಕೊಟ್ಟಿದ್ದಾರೆ. ಆತ್ಮನು ಅಸಂಗ. ಆತ್ಮನು ಅಸಂಗ ನೋಡಿ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಶಬ್ದ. ಅಸಂಗ ಅಂದರೆ ಯಾವುದ್ರ ಸಂಘನೂ ಇಲ್ಲ. ಸಂಘ ಅಂದ್ರೆ ಏನು? ಜೊತೆ ಸೇರೋದು. ಸ್ವತಂತ್ರ ಅಲ್ಲ, ಹೆಂಡತಿ ಗಂಡನೇ ಬೇರೆ ಬೇರೆ ಸ್ವತಂತ್ರ ಸಂಘ ಅಲ್ಲರಾ? ಅವರು ಗುಣನೇ ಬೇರೆ, ಇವ್ರ ಗುಣನೇ ಬೇರೆ. ಅದಕ್ಕೆ ಅಸಂಗ. ಯಾರ ಸಂಘನೂ ಇಲ್ಲ. ಮತ್ತು ಇನ್ಯಾರ ಸಂಘ? ನಮ್ಮ ಸಂಘನೇ ಅವ್ನು ಮಾಡ್ತಾ ಇರೋದು. ನಮ್ಮಲ್ಲೇ ಇದ್ದಾನೆ ನಮ್ಮ ಸಂಘ, ಅಂದರೆ ನಮ್ಮ ಸ್ವರೂಪದ ಸಂಘ. ಎಲ್ಲೂ ಅಸಂಗ, ಬೇರೆಯವ್ರ ಸಂಘ ಮಾಡಲ್ಲ. ಮನಸ್ಸು ಸೇರುತ್ತೆ, ಬುದ್ಧಿ ಸೇರ್ತೈತೆ. ಅವನ ಬುದ್ಧಿ ನಾವು ಕಲ್ತ್ಕೊಳ್ತೀವಿ, ಅವರಂತೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡಿ, ಅದು ಸಂಘ. ನಮ್ಮ ಮಾತುಗಳೇ ಕೇಳಲ್ಲ, ಸ್ನೇಹಿತರ ಮಾತೇ ಕೇಳ್ತಾನೆ, ನೋಡಿ ಅದು ಸಂಘ. ಆದರೆ ಆತ್ಮನು ಅಸಂಗ. ಯಾರ ಸಂಘನೂ ಇಲ್ಲ. ಅವನು ಮಾಡಲಿಕ್ಕೂ ಆಗೋದಿಲ್ಲ. ನೋಡಿ, ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮ ಮನಸ್ಸು ಬುದ್ಧಿ ಬದಲಾವಣೆ ಆಗಿದೆ. ಅವ್ರ ಮಾತುಗಳು ಕೇಳ್ತೀವಿ, ಸಹವಾಸ ಮಾಡ್ತೀವಿ, ಅವರಂತೆ ನಡೀತೀವಿ. ಇದೆಲ್ಲ ಮನಸ್ಸಿನ ಕೆಲಸ, ಬುದ್ಧಿ ಕೆಲಸ, ಮನಸ್ಸಿನ ಕೆಲಸ. ಅದೇ ಜಡಚೇತನ. ಇದನ್ನು ತಿಳಿರಿ. परकी जिसे परख गई उसकी ದಿವ್ಯ ದೃಷ್ಟಿ ಹೋತಾ है. ಯಾವಾಗ ಜ್ಞಾನ, ವಿವೇಕ ಅಂದರೆ ಜ್ಞಾನ, ಇದನ್ನು ತಿಳಿತಾ ಇರ್ತೀವೋ ನಮ್ಮಲ್ಲೇ ದಿವ್ಯ ದೃಷ್ಟಿ ಅಂದ್ರೇನು, ಬುದ್ಧಿಗೆ ಗೋಚರವಾಗ್ತಾ ಇರುತ್ತೆ. ದಿವ್ಯ ದೃಷ್ಟಿ ಅಂದರೆ ಎಲ್ಲೋ ಇರೋದು ನೋಡೋದಲ್ಲ. ಅದನ್ನೂ ಸಹ ಮಾಡ್ಬೋದು ನಿಮ್ಗೇನಾದ್ರು ಇದ್ದರೆ. ಅದಕ್ಕೆಲ್ಲ ಸಾಧನೆಗಳು ಬೇಕು. ಅದೇ ಆವಲೆ ಕುಂಡಲಿನ ಶಕ್ತಿ ಅಂತ ಹೇಳಿದ್ರು. ಆ ಶಕ್ತಿಗಳನ್ನೆಲ್ಲ ಖಂಡನೆ ಮಾಡಿಬಿಟ್ರು ಕಬೀರ್ ಸಾಹೇಬ್. ಅದರಿಂದ ಮುಕ್ತಿ ಮೋಕ್ಷ ಇಲ್ಲ. ಅದರಿಂದ ಮುಕ್ತಿ ಮೋಕ್ಷ ಇಲ್ಲ. ಏನೋ ಆರೋಗ್ಯದ ವಿಚಾರದಲ್ಲಿ ಅದನ್ನು ಮಾಡ್ಬೋದು, ಯೋಗಾಸನ, ಆ ಒಂದು ಶಕ್ತಿ, ಈ ಶಕ್ತಿ ಅಷ್ಟೇ. ಎಷ್ಟು ಜನ ಯೋಗಾಸನ ಯೋಗ ಗುರುಗಳು ಇದ್ದಾರಾ ಈಗ? ಹಳಬರು ಇದ್ದಾರಾ? ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿ ಇದ್ದಾರಾ? ತೀರೋರು ಕಲಿಸ್ತಾರೆ ಅಷ್ಟೇ. ಅವ್ರು ಯಾರು ಗುರುಗಳ ಶಾಶ್ವತವಾಗಿದ್ದಾರಾ? ಇಲ್ಲ. BKS ಅಯ್ಯಂಗಾರು ಫೇಮಸ್ ಅವರು ಗುರು, ಅವರು ಹೊರಟೋದ್ರು. ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗ ಗುರುಗಳು, ಅವರು ಹೊರಟೋದ್ರು. ನೋಡಿ, ಯಾರಿಗೂ ಶಾಶ್ವತವಲ್ಲ ದೇಹ. ಪತಂಜಲಿನೂ ಇಲ್ಲ, ದೇಹ ಇಲ್ಲ, ಅವ್ರ ಆತ್ಮಗಳು ಇದ್ದಾವೆ ಅಷ್ಟೇ. ಪತಂಜಲಿ ಅವರು ಈಗ ಹೆಸರಿಟ್ಕೊಂಡಿದ್ದಾರೆ ಅವರು ಅಷ್ಟೇ, ಪತಂಜಲಿ ಅಂತ ಇಲ್ಲ, ಈಗ ಹೆಸರಿಟ್ಕೊಂಡಿದ್ದಾರೆ. ಕಬೀರ್ ಸಾಹೇಬ್ ಇದ್ದಾರಾ? ದೇಹ ಇಲ್ಲ ಅವ್ರದ್ದು. ಅವ್ರ ಆತ್ಮ ಅಮರ. ಅವ್ರ ವಿಚಾರಗಳಿಂದ ಅವರು ಬದುಕಿದ್ದಾರೆ. ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರ ದೇಹ ಇಲ್ಲ. ಹನುಮಾನ್ ಸಾಹೇಬ್ರ ದೇಹ ಇಲ್ಲ, ಅವರು ಸ್ಮರಣೆ ಮಾಡ್ತಾ ಇದ್ದೀವಿ, ಅವ್ರ ವಿಚಾರಗಳನ್ನು ಹೇಳ್ತಿದ್ದೀವಿ ನೋಡಿ. ಹಂಗೆ ಬದುಕಿದ, ಆ ವಿಚಾರದಲ್ಲಿ ಬದುಕಿದ್ದಾರೆ ಅಷ್ಟೇ. ಅವ್ರ ದೇಹ ಇಲ್ಲ, ಅವ್ರ ವಿಚಾರಗಳು ಇನ್ನು ಜೀವಂತವಾಗಿದೆ. ಅದರಿಂದ ವಿವೇಕ ಅಂದರೆ ಜ್ಞಾನ. ಈ ಜ್ಞಾನದ ಮೂಲಕ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಸಂಕಲ್ಪಗಳು, ಇಚ್ಛೆಗಳು, ಇವುಗಳನ್ನು ಅರಿತು ನಾವು ಬಿಡ್ತೀವಿ. ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ದ್ವೇಷ ಸರಿ ಇಲ್ಲ, ಅತಿಯಾದ ಪ್ರೇಮ ಸರಿ ಇಲ್ಲ, ಅತಿಯಾದ ಬಯಕೆ ಸರಿ ಇಲ್ಲ. ಯಾವಾಗ ಈ ವಿವೇಕವನ್ನು ತಿಳಿದಾಗ, ಜ್ಞಾನವನ್ನು ತಿಳಿದಾಗ ಅವುಗಳನ್ನೆಲ್ಲ ಬಿಡ್ತಾ ಬರ್ತೀವಿ. ಅದೇ ವಿಜಯ. ಅದೇ ವಿಜಯ ಅಂದರೆ ಜಯ. ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ತೀವಿ. ಮೊದಲೆಲ್ಲ ಮನಸ್ಸು ಹೇಳ್ದಂಗೆ ಹೋಗ್ತಾ ಇದ್ವಿ ನಾವು. ಮನಸ್ಸು ಎಲ್ಲಿ ಹೇಳುತ್ತೋ ಅಲ್ಲಿ ಹೋಗ್ತಾ ಇದ್ವಿ. ಇವತ್ತು ಸತ್ಸಂಗ, ನಮಗೆ ಸತ್ಸಂಗದ ಜ್ಞಾನನೇ ಇದ್ದಾಗ, ಅದರ ಅರಿವೇ ಇದ್ದಾಗ ನಾವೇನು ಮಾಡ್ತಾ ಇದ್ವಿ? ಸಿನಿಮಾ ಅಂತೆ, ಸುತ್ತೋದಂತೆ,
ಬರೀ ಅದನ್ನೇ ಮಾಡ್ತಾ ಇದ್ವಿ. ಇಲ್ಲೊಂದು ವಿಚಾರ ಗಮನಿಸ್ಬೇಕು, ಯಾವಾಗಲೂ ಇದನ್ನೂ ಮಾಡಲಿಕ್ಕಾಗೋದಿಲ್ಲ. ಸಮಯ ಇದಾದಮೇಲೆ, ಸಮಯ ಹೋದ್ಮೇಲೆ ನಾವು ಎಲ್ಲ ಹೋಗ್ತೀವಿ, ಮಾಡ್ತೀವಿ. ಅದು ಯಾವಾಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಬಿಡಿ, ಸಮಯ ತೆಗೆದುಕೊಂಡು ಸತ್ಸಂಗಕ್ಕೆ ಬನ್ನಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಿ. ಏನೇನೋ ಕಲ್ಪನೆ ಮಾಡಿಕೊಂಡು ಕಲ್ಪನಾ ಜೀವಿಗಳಾಗಿ ಬದುಕಬೇಡಿ. ಕಲ್ಪನೆಯಲ್ಲೇ ಬದುಕಿ ಆಯುಷ್ ಕಳೆದೋಗುತ್ತೆ, ಏನು ಪ್ರಯೋಜನ? ಮನುಷ್ಯ ಹುಟ್ಟಿರೋದು ತನ್ನನ್ನು ತಾನು ತಿಳಿಯೋಕ್ಕೆ, ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ. ಅದನ್ನು ನಾವು ಮಾಡ್ಕೊಳ್ಬೇಕು. ಅದನ್ನೇ ಶಂಕರಾಚಾರ್ಯ ಹುಟ್ಟಿರೋದೇನಕ್ಕೆ? ಮನುಷ್ಯ ತನ್ನನ್ನು ತಾನು ಬಿಡುಗಡೆ ಮಾಡ್ಕೊಳ್ಳಿ. ಮೋಕ್ಷ ಅಪೇಕ್ಷೆ ಉಳ್ಳೆ, ಅದನ್ನು ಅಪೇಕ್ಷೆ ಮಾಡಿ, ಮೋಕ್ಷವನ್ನು, ಬಿಡುಗಡೆಯನ್ನು ಅಪೇಕ್ಷೆ ಮಾಡಿ. ಅದೇ ಸ್ವತಂತ್ರ, ನಿಜವಾದ ಸ್ವತಂತ್ರ. ಸ್ವತಂತ್ರ ಭಾರತಕ್ಕೆ ಬಂತು 1947ರಲ್ಲಿ. ಓಡಾಡೋದಕ್ಕೆ, ಮಾತನಾಡೋದಕ್ಕೆ, ಊಟ ತಿಂಡಿ ತಿನ್ನೋದಕ್ಕೆ ಒಂದು ಹಾಗೆಲ್ಲ ನಿಯಂತ್ರಣ ಇತ್ತು. ಇವಾಗೆಲ್ಲ ಸ್ವತಂತ್ರ ಅಷ್ಟೇ. ನಿಜವಾಗ್ಲೂ ಸ್ವತಂತ್ರರು ನಾವ್ಯಾರೂ ಅಲ್ಲ. ಹೇಗೆ? ಒಂದು ಕಾನೂನಿನ ಅಡಿಯಲ್ಲಿ ನಾವು ಜೀವನ ಮಾಡಬೇಕು, ಮಾಡ್ತಾ ಇದ್ದೀವಿ. ಏನಾದರೂ ಹತ್ಯೆ ಮಾಡಿದರೆ ಆಗ್ತಾರೆ, ಕಳ್ತನ ಮಾಡಿದರೆ ಆಗ್ತಾರೆ. ಸ್ವತಂತ್ರ ಅಂದರೆ, ನಿಜವಾದ ಸ್ವತಂತ್ರ ಅಂದರೆ ಯಾವುದು ಅಂದರೆ, ನಮ್ಮ ಸ್ವರೂಪದಲ್ಲಿ ಹೋಗಿ ನಿಲ್ಲೋದು, ಹುಟ್ಟು ಸಾವು ಬಂಧನದ ಬಿಡುಗಡೆಯಾಗದೆ ನಿಜವಾದ ಸ್ವತಂತ್ರ, ಕೈವಲ್ಯ, ಮೋಕ್ಷ, ಬೇರೆ ಬೇರೆ ಶಬ್ದಗಳು ಹೇಳಿದ್ದಾರೆ. ಹಾಗಾಗಿ ಅದು ನಮಗೆ ಸಿಗಬೇಕಾದ್ರೆ ಸಾರ ಶಬ್ದಗಳ ಜ್ಞಾನ ತಿಳಿಬೇಕು. ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಜ್ಞಾನವನ್ನು ನಾವು ತಿಳಿಬೇಕು, ಸ್ವರೂಪದಲ್ಲಿ ನಿಲ್ಲಬೇಕು. ಆಗ ಮಾತ್ರ ನಮಗೆ ಬಿಡುಗಡೆ. ಸತ್ಸಂಗ ಮಾಡ್ತಾ ಮಾಡ್ತಾ ನಾವು ಸಾತ್ವಿಕತೆಗೆ ಬರ್ತೀವಿ. ಪೇಪರ್ನಲ್ಲಿ ಹಾಕೋದು ಒಳ್ಳೆತನ ಬಂದ್ಬಿಡುತ್ತೆ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಟ್ಬಿಡ್ತೀವಿ ನಾವು. ದ್ವೇಷನ ಬಿಡ್ತೀವಿ, ಅಸೂಯೆನ ಬಿಡ್ತೀವಿ, ಸುಳ್ಳು ಹೇಳೋದು ಕಮ್ಮಿ ಮಾಡ್ತೀವಿ. ಖಂಡಿತ ಹೇಳೋದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕು? ನಮ್ಮ ಸ್ವರೂಪ, ಅದೇ ವಿಚಾರ ಹೇಳಿದ್ರು. ಪ್ರತಿಷ್ಠಾ, ಪೂಜ್ಯತೆ, ಬಚ್ಚೆ, ಪತ್ನಿ, ಧನ, ಮಕಾನ್, ಇವೆಲ್ಲವನ್ನು ಬಿಟ್ಟು ಹೊಟ್ಟೋಗ್ತಾ ಇರ್ತೀವಿ ನಾವು. ಆದರೆ ನಮ್ಮ ಸ್ವರೂಪದಲ್ಲಿ ನಾವು ನಿಂತರೆ ಮತ್ತೆ ನಾವು ಹುಟ್ಟೋದಿಲ್ಲ, ಮತ್ತೆ ನಮಗೆ ಈ ರೀತಿ ದುಃಖಗಳಿರೋದಿಲ್ಲ. ಶರೀರ ಬಂದ್ರೆ ದುಃಖ, ಪ್ರಪಂಚದಲ್ಲಿ ದುಃಖನೇ, ಸುಖ ಕಡಿಮೆ. ನಾವೆಲ್ಲರೂ ಸಹ ನಮ್ಮ ಸ್ವರೂಪದ ಜ್ಞಾನವನ್ನು ತಿಳಿದು ಇಂಥ ಅಪಾರವಾದ ಹುಟ್ಟು ಸಾಳ ಬಂಧನದಿಂದ ಬಿಡುಗಡೆಯಾಗೋಣ ಅಂತ ಒಂದು ಅವಕಾಶವನ್ನು, ಸನ್ನಿವೇಶವನ್ನು, ಸಮಯವನ್ನು ನಮಗೆಲ್ಲರೂ ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು ನೀಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. बोलिए श्री सत्यनारायण कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय। जय जय सत्य कबीर, सतनाम सत सुकृत, सतरत हत कामी, साहेब सतरत हत कामी, विगत कलेश सकदामि, विगत कलेश सकदामि, त्रिभुवनपति स्वामी साहेब जय जय सत्य कबीर। जयतु कबीरं नाशक भवपीरं, साहेब नाशक भवपीरं। दारो मनुज शरीरं, दारो मनुज शरीरं, शिशुवर शरतीरं, साहेब जय जय सत्य कबीर। कमलपत्र पर शोभित, शोभातीत कैसे, साहेब शोभातीत कैसे।
ನೀಲಾಚಲ ಪರರಾಜಿತ ನೀಲಾಚಲ ಪರರಾಜಿತ ಮುಕ್ತಾಮಣಿ ಜೈ ಸೇ ಸಾಹೇಬ್ ಜೈ ಜೈ ಸತ್ಯ ಕವಿ मनोहर रूपम प्रमुदित सुखराशि साये प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साये जय जय सत्य कबीर हम सबुवारण कारण प्रकटे तनदारी साये प्रकटे तनदारी पारक रूप विहारी पारक रूप विहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहा वै साहेब जो कोई न रहा वै भक्ति पदार्थ पावै मुक्ति पदार्थ पावै भव में नहीं हावै साहेब जय जय सत्य कबीर बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಮುಂದಿನ ವಾರ ಪ್ರೋಗ್ರಾಮ್ಗಳು ಜಾಸ್ತಿ ಇರೋದ್ರಿಂದ ಮುಂದಿನ ವಾರ ಇರೋದಿಲ್ಲ ಅದಕ್ಕೆ ಮುಂದಿನ ವಾರ ಆಶ್ರಮದಲ್ಲಿ ಇರುತ್ತೆ ಅನೇಕ ಜನರ ಪ್ರೋಗ್ರಾಮ್ಗಳು ಮದುವೆಗಳು ಮುಂಜಿಗಳೆಲ್ಲ ಇದೆ ಹಾಗಾಗಿ ರಥಸಪ್ತಮಿ ಬೇರೆ ಇದೆ ಹಾಗಾಗಿ ಮುಂದಿನ ವಾರ ಇಲ್ಲಿ ಇರೋದಿಲ್ಲ ಇನ್ನು ಒಂದನೇ ತಾರೀಕು ಆಶ್ರಮದಲ್ಲಿ ಇರುತ್ತೆ ಮುಂದಿನ ವಾರ ಏನಾದ್ರು ಪ್ರೋಗ್ರಾಮ್ಗಳಿಂದ ಇರೋದಿಲ್ಲ ದಯಮಾಡಿ ಎಲ್ಲರೂ ಸಹಕರಿಸಬೇಕು ನಾವು ಮೆಸೇಜ್ ಹಾಕ್ತಾ ಇರ್ತೀವಿ ಮೆಸೇಜ್ನ ತಿಳ್ಕೊಂಡು ಅಕ್ಕಪಕ್ಕದವ್ರಿಗೆ ಹೇಳಿ ಮಕ್ತಪ್ಪದವ್ರಿಗೆ ಹೇಳಿ ಮಂಗಳಮ್ಮ ಗೌರಮ್ಮ ನಿಮಗೂ ಮೆಸೇಜ್ ಬರುತ್ತಲ್ವ ಕಮಲಮ್ಮನವ್ರಿಗೆ ಮೆಸೇಜ್ ಅವರೇ ಹೇಳ್ಬಿಡ್ತಾರೆ ಬಿಡಿ ಒಟ್ಟಿನಲ್ಲಿ 1ನೇ ತಾರೀಕು ಆಶ್ರಮದಲ್ಲಿ ಇರುತ್ತೆ ಮುಂದಿನ ವಾರ ಬೇರೆ ಬೇರೆ ಪ್ರೋಗ್ರಾಮ್ಗಳು ಇರೋದ್ರಿಂದ ಹಾಗಾಗಿ ಇರೋದಿಲ್ಲ 1ನೇ ತಾರೀಕು 8ನೇ ತಾರೀಕು ಮತ್ತೆ ಇಲ್ಲಿ ಸೇರೋಣ ಅಲ್ಲಿವರೆಗೂ ಇದನ್ನೆಲ್ಲ ಮನನ ಮಾಡೋಣ ಗ್ರಂಥ ಓದ್ತಾ ಇರೋರು ಓದಕ್ಕೆ ಬರೋರು ಓದಿ ತಿಳ್ಕೊಳ್ಳಿ ಓದ್ತಾ ಇರಿ ಅಂತೇಳಿ ಈ ಒಂದು ಸೂಚನೆ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಇನ್ನು ನಾಗಮ್ಮನವ್ರು ಇನ್ನು 2 ವಾರ ಇಲ್ಲಿ ಇರೋದಿಲ್ಲ ನಾಗಮ್ಮ ಕೇಳಿಸಿಲ್ಲ ಮದುವೆ ಸಾಹೇಬ್